जी प्रणाम प्रभु। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकम्। वन्देऽहं श्रीगुरु श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च। हे कृष्णा करुणा सिन्धु दीनबन्धु जगत्पते गोपेशा गोपिका कान्ता राधाकान्त नमोऽस्तुते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्ता स्वामिन् इति नामिने। नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे। जय श्री कृष्ण चैतन्य प्रभो नित्यानंद श्री अद्वैत गदाधरा श्रीवासादि गौरभक्तवृंद। हरे कृष्णा कृष्ण कृष्ण हरे 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 राम 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 हरे हरे। ಹರೇ ಕೃಷ್ಣ. ಶ್ರೀಮದ್ ಭಾಗವತದ 3ನೇ ಸ್ಕಂದದಲ್ಲಿ 5ನೇ ಅಧ್ಯಾಯ ವಿದುರ ಮೈತ್ರೇಯ ಸಂವಾದ. ಕಳೆದ ವಾರದಲ್ಲಿ 4ನೇ ಅಧ್ಯಾಯವನ್ನು ನಾವು ತಿಳಿದುಕೊಂಡಿದ್ದೇವೆ. ವಿದುರನು ಉದ್ಧವನಲ್ಲಿ ತನ್ನ ಮಾತುಕತೆಗಳನ್ನ ಮುಗಿಸಿ ನಂತರ ಉದ್ಧವನು ಮುಂದಕ್ಕೆ ತನ್ನ ಪ್ರಯಾಣವನ್ನ ಬೆಳೆಸ್ತಾನೆ. ಆ ನಂತರ ವಿದುರ ಮೈತ್ರೇಯರ ಬಳಿಗೆ ಬರುವಂತಹದ್ದು. ಅದು ಹರಿದ್ವಾರದ ಬಳಿ ಗಂಗಾ ನದಿಯ ತೀರದ ಹತ್ತಿರಕ್ಕೆ ಬರುವಂತಹದ್ದು. ನಂತರ ವಿದುರ ಮೈತ್ರೇಯರ ಸಂವಾದ ಏನಾಯಿತು ಅನ್ನೋದನ್ನ ನಾವು ಇವತ್ತಿನ ದಿನ ತಿಳಿದುಕೊಳ್ಳಿಕ್ಕಿದ್ದೇವೆ. ಶ್ರೀಮದ್ ಭಾಗವತದ ಪುಸ್ತಕ ಇದ್ದವರು ದಯವಿಟ್ಟು ತೆರೆಯಿರಿ. ಈ ಅಧ್ಯಾಯವು ಶುಕಮುನಿಗಳ ಮಾತುಗಳಿಂದ ಪ್ರಾರಂಭವಾಗ್ತಾ ಇದೆ. ಶ್ರೀ ಶುಕ ಉವಾಚ ದ್ವಾರೀದು ನದ್ಯ ಋಷಭಾಕುರೂಣಾಂ ಮೈತ್ರೇಯಮಾಸೀನಮಗಾಧಬೋಧಂ ಕ್ಷತ್ತೋ ಪ್ರಸೃತ್ಯಾಚ್ಯುತ ಭಾವಶುದ್ಧ ಪಪ್ರಚ್ಚ ಸೌಶೀಲ್ಯ ಗುಣಾಭಿತೃಪ್ತಃ. ಅನುವಾದ ಓದೋರು ಕೈಮೇಲೆತ್ತಿ. ಚಿತ್ರಮೋಹನ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅನುವಾದ. ಶುಕಮುನಿಗಳು ಹೇಳಿದರು, ವಿದುರನು ಕುರುವಂಶದವರಲ್ಲಿಯೇ ಉತ್ತಮನು, ಶ್ರೀಕೃಷ್ಣನ ಭಕ್ತಿ ಸೇವೆಯಲ್ಲಿ ಪರಿಪೂರ್ಣನು. ಹೀಗೆ ಅವನು ಸ್ವರ್ಗೀಯ ಗಂಗಾ ನದಿಯ ಮೂಲ ಹರಿದ್ವಾರವನ್ನು ತಲುಪಿದನು. ಅಲ್ಲಿ ಪ್ರಪಂಚದಲ್ಲಿಯೇ ಅಗಾಧ ಜ್ಞಾನಿಗಳಾದ ಮಹಾತ್ಮರಾದ ಮೈತ್ರೇಯರು ಕುಳಿತಿದ್ದರು. ವಿನಯ ಪೂರ್ಣನಾದ ಆಧ್ಯಾತ್ಮ ತೃಪ್ತನಾದ ವಿದುರನು ಅವರನ್ನು ಪ್ರಶ್ನಿಸಿದನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ 2 ಪದಗಳನ್ನ ಉಪಯೋಗಿಸಿದ್ದಾರೆ. ಮೈತ್ರೇಯರನ್ನ ಅಗಾಧ ಬೋಧಂ ಅಂತ ಹೇಳಿ ಕರೆದಿದ್ದಾರೆ. ಮೈತ್ರೇಯಂ ಆಸೀನಂ ಅಗಾಧ ಬೋಧಂ ಅಂತ ಹೇಳಿ. ಹಾಗೆ ವಿದುರನನ್ನ ಕ್ಷತ್ತ ಅಂತ ಹೇಳಿದ್ರೆ ಇಲ್ಲಿ ನೀವು ಅರ್ಥದಲ್ಲಿ ನೋಡಬಹುದು. ಕ್ಷತ್ತ ಅಂತ ಹೇಳಿದ್ರೆ ವಿದುರ, ಅವನಿಗೆ ಅಚ್ಯುತ ಭಾವ ಸಿದ್ಧ ಅಂತ ಹೇಳಿ ಹೇಳಿದ್ದಾರೆ. ಅಂದ್ರೆ ಭಗವಂತನ ಆ ಒಂದು ಭಕ್ತಿಯಲ್ಲಿ ತುಂಬಾ ಪರಿಪೂರ್ಣನಾದಂತಹ ಸಿದ್ಧಿಯನ್ನ ಪಡೆದಂತಹ ವ್ಯಕ್ತಿ. ನಾವು ಹಿಂದೆ ನೋಡಿದ್ದೇವೆ, ಶ್ರೀಕೃಷ್ಣನು ವಿದುರನ ಮನೆಗೆ ಬರುವಂತಹದ್ದು. ಆ ಒಂದು ಆಮಂತ್ರಣವೇ ಇಲ್ಲದೆ ಶ್ರೀಕೃಷ್ಣನು ಬಹಳ ಪ್ರೀತಿಯಿಂದ ವಿದುರನ ಮನೆಗೆ ಬರ್ತಾನೆ ಅಂತ ಹೇಳಿದ್ರೆ ಆ ಶ್ರೀಕೃಷ್ಣನಿಗೆ ವಿದುರನ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅನ್ನೋದು ನಮಗೆ ಇಲ್ಲಿ ತಿಳಿದು ಬರ್ತದೆ. ಈ ರೀತಿ ವಿದುರ ಮೈತ್ರೇಯರ ಸಂವಾದ ಪ್ರಾರಂಭ ಆಗ್ತಾ ಇದೆ. ಮೊದಲನೇದಾಗಿ ವಿದುರ ಏನು ಪ್ರಶ್ನೆಯನ್ನ ಕೇಳಬಹುದು ಅನ್ನುವಂಥದ್ದು ಇಲ್ಲಿ ಮುಖ್ಯವಾದಂತಹ ವಿಷಯವಾಗ್ತದೆ. ನಾವು ಇಲ್ಲಿಯವರೆಗೆ ನೋಡಿದ ಹಾಗೆ ವಿದುರನಿಗೆ ಮುಖ್ಯವಾಗಿ ಅಗತ್ಯವಾಗಿ ಬೇಕಾಗಿರುವಂತಹದ್ದು ಶ್ರೀಕೃಷ್ಣನ ವಿಷಯದ ಕುರಿತಾಗಿ ತಿಳಿದುಕೊಳ್ಳುವಂತಹದ್ದು. ಅಂದ್ರೆ ಅದನ್ನೇ ನಾವು ಭಾಗವತ ಅಂತ ಹೇಳುವಂಥದ್ದು. ಭಾಗವತ ಅಂತ ಹೇಳಿದ್ರೆ ಶ್ರೀಕೃಷ್ಣ ಮತ್ತೆ ಆತನ ಭಕ್ತರ ನಡುವೆ ನಡೆದಂತಹ ಚಟುವಟಿಕೆಗಳು, ಲೀಲೆಗಳು ಅಂತ ಹೇಳ್ತೇವೆ, ಅದನ್ನ ತಿಳಿದುಕೊಳ್ಳುವಂಥದ್ದು.
ಆದರೆ ಭಾಗವತವನ್ನು ನಾವು ನೇರವಾಗಿ ಶ್ರೀಕೃಷ್ಣನ ಬಗ್ಗೆ ತಿಳಿದುಕೊಳ್ಳುವುದಿಲ್ಲ. ಬದಲಾಗಿ ಶ್ರೀಕೃಷ್ಣನ ಶಕ್ತಿಗಳ ಬಗ್ಗೆ ಅಥವಾ ಶ್ರೀಕೃಷ್ಣನ ಬೇರೆ ಬೇರೆ ಅವತಾರಗಳ ಬಗ್ಗೆ ಮೊದಲು ತಿಳಿದುಕೊಂಡು ನಂತರ ಶ್ರೀಕೃಷ್ಣನ ಲೀಲೆಗಳ ಬಗ್ಗೆ ನಾವು ತಿಳಿದುಕೊಳ್ಳುವಂತಹದ್ದು. ಅಂದ್ರೆ ದಶಮ ಸ್ಕಂದದಲ್ಲಿ ಇದು ಬರುವಂತಹದ್ದು. ಮೊದಲ 9 ಸ್ಕಂದಗಳು ಅದಕ್ಕೆ ಪೀಠಿಕೆಯಾಗಿರ್ತದೆ. ಹಾಗೆ ವಿದುರನು ಕೂಡ ಒಂದು ಸ್ವಾಭಾವಿಕವಾದಂತಹ ಸೌಜನ್ಯವನ್ನ ತೋರಿಸಿ ಇಲ್ಲಿ ನೇರವಾಗಿ ಮೈತ್ರೇಯರಲ್ಲಿ ಶ್ರೀಕೃಷ್ಣನ ಚಟುವಟಿಕೆಗಳ ಬಗ್ಗೆ ಅಥವಾ ಶ್ರೀಕೃಷ್ಣ ಅಂತರ್ಧಾನನಾದ ಬಗ್ಗೆ ಒಂದೇ ಮಾತಿನಲ್ಲಿ ಪ್ರಶ್ನೆಯನ್ನ ಕೇಳುವುದಿಲ್ಲ. ಬದಲಾಗಿ ಆತನು ಮೊದಲು ಭಗವಂತನ ಕಾರಣೋದಕಶಾಹಿ ವಿಷ್ಣು ಹೇಗೆ ಸೃಷ್ಟಿಯನ್ನ ಮಾಡ್ತಾನೆ ಅನ್ನುವಲ್ಲಿಂದಲೇ ತನ್ನ ಪ್ರಶ್ನೆಯನ್ನ ಪ್ರಾರಂಭ ಮಾಡುವಂತಹದ್ದು. ಅಂದ್ರೆ ಸರ್ಗಕ್ಕೆ ಸಂಬಂಧಿಸಿದಂತಹ ವಿಚಾರಗಳನ್ನ ನಾವೇನು ಈಗ 2ನೇ ಸ್ಕಂದದಲ್ಲಿ ತಿಳಿದುಕೊಂಡಿದ್ದೇವೋ ಅದನ್ನ ಮತ್ತೆ ಇಲ್ಲಿ ಇನ್ನೊಂದು ಸಲ ಮೈತ್ರೇಯರ ಮೂಲಕವಾಗಿ ತಿಳಿದುಕೊಳ್ತೇವೆ. ಇಲ್ಲಿ ತಿಳಿದುಕೊಳ್ಳುವಾಗ ಇನ್ನಷ್ಟು ಸ್ವಲ್ಪ ಹೆಚ್ಚು ವಿಷಯಗಳನ್ನು ನಾವು ತಿಳಿದುಕೊಳ್ಳುವಂತಹ ಅವಕಾಶವನ್ನು ನಾವು ಪಡೆದುಕೊಳ್ತೇವೆ. ಹಾಗೆ ಈ ಒಂದು ಅಧ್ಯಾಯದಲ್ಲಿ ಒಟ್ಟು 51 ಶ್ಲೋಕಗಳಿವೆ. ಈ ಮೊದಲ ಭಾಗದಲ್ಲಿ ಅಂದ್ರೆ ಮೊದಲ 9 ಶ್ಲೋಕಗಳು ವಿದುರನು ಮೈತ್ರೇಯರಲ್ಲಿ ಕೇಳಿದಂತಹ ಪ್ರಶ್ನೆಯನ್ನ ಕೇಳುವಂತಹದ್ದು. ವಿದುರ ಕೇಳುವಂತಹ ಪ್ರಶ್ನೆ ಇದು ನಮಗೆಲ್ಲರಿಗೂ ಕೂಡ ಪ್ರಸ್ತುತವಾಗಿರುವಂತಹ ಪ್ರಶ್ನೆ. ನಾವೆಲ್ಲರೂ ಕೂಡ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಪಡೆಯಲಿಕ್ಕೋಸ್ಕರ ಇಡೀ ಜೀವಮಾನ ನಾವು ಕಷ್ಟವನ್ನ ಪಡ್ತೇವೆ. ಅಂತಹ ಪ್ರಶ್ನೆಯನ್ನೇ ವಿದುರನು ಮೊದಲನೆಯದಾಗಿ ಮೈತ್ರೇಯರಲ್ಲಿ ಕೇಳುವಂತಹದ್ದು 2ನೆಯ ಶ್ಲೋಕದಲ್ಲಿದೆ. ವಿದುರ ಉವಾಚ ಸುಖಾಯ ಕರ್ಮಾಣಿ ಕರೋತಿ ಲೋಕೋ ನತೈ ಸುಖಂ ವಾನ್ಯದುಪಾರಮಂ ವಾ ವಿಂದೇತ ಭೂಯಸ್ತತ ಏವ ದುಃಖಂ ಯದತ್ರ ಯುಕ್ತಂ ಭಗವಾನ್ ವದೇನ್ನಃ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ವಿದುರನು ಹೇಳಿದನು, ಮಹರ್ಷಿಗಳೇ, ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬನು ಸುಖ ಪಡೆಯಲು ಕಾಮ್ಯ ಕರ್ಮಗಳಲ್ಲಿ ತೊಡಗುತ್ತಾನೆ. ಆದರೆ ಯಾರೂ ಸಂತೃಪ್ತಿಯನ್ನು ಅಥವಾ ದುಃಖದ ಉಪಶಮನವನ್ನು ಕಾಣುವುದಿಲ್ಲ. ಬದಲಾಗಿ ಅಂತಹ ಚಟುವಟಿಕೆಗಳಿಂದ ಮತ್ತಷ್ಟು ಉದ್ರೇಕಿತನಾಗುತ್ತಾನೆ. ಆದ್ದರಿಂದ ನಿಜವಾದ ಸುಖ ಜೀವನವನ್ನು ಹೇಗೆ ಪಡೆಯಬೇಕೆಂಬುದಕ್ಕೆ ದಯವಿಟ್ಟು ನನಗೆ ನಿರ್ದೇಶನ ನೀಡಿರಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ಬ್ರಹ್ಮಸೂತ್ರದಲ್ಲಿ ಹೇಳುವಂತಹ ಮಾತು ಆನಂದಮಯೋ ಅಭ್ಯಾಸಾತ್ ಅಂತ ಹೇಳ್ತಾರೆ. ಅಂದ್ರೆ ಆನಂದವನ್ನ ಪಡೆಯುವಂಥದ್ದೇ ಪ್ರತಿಯೊಂದು ಜೀವಿಯ ಒಂದು ಜೀವನದ ಗುರಿಯಾಗಿರ್ತದೆ. ತಾನು ಹೇಗೆ ಸಂತೋಷವಾಗಿರಬಹುದು. ನಾವು ಒಂದು ಇರುವೆಯನ್ನಾದ್ರೂ ತೆಗೆದುಕೊಳ್ಬಹುದು, ಅಥವಾ ಒಂದು ಬೆಕ್ಕು ಅಥವಾ ನಾಯಿಯನ್ನಾದ್ರೂ ಉದಾಹರಣೆಯಾಗಿ ತೆಗೆದುಕೊಳ್ಬಹುದು. ಅವುಗಳ ಒಂದು ಚಟುವಟಿಕೆ ಯಾವುದರ ಕಡೆ ಇರ್ತದೆ ಅಂತ ಹೇಳಿದ್ರೆ, ನಾನು ಹೇಗೆ ಸುಖವಾಗಿರಬಹುದು, ನನಗೆ ಎಲ್ಲಿ ಆಹಾರ ಸಿಗ್ತದೆ, ನನಗೆ ಎಲ್ಲಿ ಒಳ್ಳೆ ಮಲಗಲಿಕ್ಕೆ ಸ್ಥಳ ಸಿಗ್ತದೆ, ಈ ರೀತಿಯಾದಂತಹ ಪ್ರಶ್ನೆಯನ್ನ ನಾವು ಇಲ್ಲಿ ಕೇಳುವುದನ್ನ ಆ ಜೀವಿಗಳು ಅದಕ್ಕೆ ಆ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನಿಸುವುದನ್ನ ನಾವು ಕಂಡುಕೊಳ್ಳಬಹುದು. ಹಾಗೆ ಮನುಷ್ಯರಿಗೂ ಇದು ಏನೂ ಭಿನ್ನವಿಲ್ಲ. ಯಾರೂ ನಮಗೆ ಹೇಳಿಕೊಡ್ಬೇಕಾಗಿಲ್ಲ ನೀನು ಸಂತೋಷವಾಗಿರ್ಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳಿ. ನಾವೆಲ್ಲರೂ ಕೂಡ ಬಾಲ್ಯದಿಂದ ವಿದ್ಯಾಭ್ಯಾಸಕ್ಕೆ, ಉದ್ಯೋಗಕ್ಕೆ ಹೋಗುವಂಥದ್ದು ಎಲ್ಲವೂ ಕೂಡ ಯಾವ ಕಾರಣಕ್ಕೋಸ್ಕರ? ದುಃಖವನ್ನ ಉಪಶಮನ ಮಾಡಿಕೊಳ್ಳುವುದಕ್ಕೋಸ್ಕರ, ದುಃಖವನ್ನ ಕಳೆದುಕೊಳ್ಳುವಂತಹ ಕಾರಣಕ್ಕೋಸ್ಕರ. ಆದರೆ ಸಾಮಾನ್ಯವಾಗಿ ವ್ಯಕ್ತಿಗಳು ಈ ದುಃಖವನ್ನ ಉಪಶಮನ ಮಾಡಿಕೊಳ್ಳುವಂತಹ ದಾರಿ ಯಾವುದು ಅಂತ ಹೇಳಿದ್ರೆ, ಅದು ಕಾಮ್ಯ ಕರ್ಮಗಳನ್ನ ಆಚರಿಸುವುದರ ಮೂಲಕವಾಗಿ. ನಮಗೆ ಆಧುನಿಕ ಪ್ರಪಂಚದಲ್ಲಿ ಹೇಳ್ತಾರೆ, ನೀವು ತುಂಬಾ ಕಷ್ಟಪಟ್ಟು ದುಡಿದ್ರೆ ಸುಖವಾಗಿರಬಹುದು, ನೀವು ದುಡ್ಡು ಸಂಪಾದನೆ ಮಾಡಿ ನೀವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಆದ್ರೆ ಇಲ್ಲಿ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ. ಇದು ಶ್ರೀಲ ಭಕ್ತಿವಿನೋದ್ ಠಾಕೂರರು ಬರೆದಿರುವಂತಹ ಒಂದು ಬಂಗಾಳಿ ಹಾಡಿನ ಅನುವಾದವನ್ನು ಇಲ್ಲಿ ಹೇಳ್ತಾರೆ. ಬದುಕಿನ ಎಲ್ಲ ಸುಖವನ್ನು ಪಡೆಯುವ ಮಹತ್ವಾಕಾಂಕ್ಷೆಯಿಂದ ಈ ಮನೆಯನ್ನು ಕಟ್ಟಿದೆ. ಆದರೆ ದುರದೃಷ್ಟದಿಂದ ಪೂರ್ಣ ಯೋಜನೆಯೇ ಬೂದಿಯಾಯಿತು, ಏಕೆಂದರೆ ಅನಿರೀಕ್ಷಿತವಾಗಿ ಮನೆಗೆ ಬೆಂಕಿ ಬಿತ್ತು ಅಂತ ಹೇಳ್ತಾರೆ. ಈ ಪ್ರಪಂಚವನ್ನ ಸೃಷ್ಟಿ ಮಾಡಿದ್ದು ಮತ್ತು ಈ ಪ್ರಪಂಚದಲ್ಲಿ ಜೀವಿಗಳನ್ನ ಇರಿಸಿದ್ದು, ಇದರ ಕಾರಣ ಏನು ಅಂತ ಹೇಳಿದ್ರೆ, ಜೀವಿಗಳು ತಾವು ಶುದ್ಧಗೊಂಡು ಮತ್ತೆ ಭಗವಂತನ ಧಾಮಕ್ಕೆ ಹೋಗುವಂತೆ ಆಗ್ಲಿ ಅನ್ನುವಂತಹ ಉದ್ದೇಶಕ್ಕೋಸ್ಕರ. ಆ ಕಾರಣಕ್ಕೋಸ್ಕರನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳೋದು ದುಃಖಾಲಯಂ ಅಶಾಶ್ವತಂ ಅಂತ ಹೇಳಿ. ಈ ಪ್ರಪಂಚ ದುಃಖದ ಆಲಯ. ಇಲ್ಲಿ
ಈ ಪ್ರಪಂಚವನ್ನ ಶ್ರೀಕೃಷ್ಣ ಏನು ಹೇಳ್ತಾನೆ ಭಗವದ್ಗೀತೆಯಲ್ಲಿ? ದುಃಖಾಲಯಂ ಅಂತ ಹೇಳ್ತಾನೆ, ಅಶಾಶ್ವತಂ ಅಂತ ಹೇಳ್ತಾನೆ. ನೀವು ಇಲ್ಲಿ ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಶಾಶ್ವತವಾಗಿ ಕೂಡ ಇಲ್ಲಿ ಇರ್ಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ನೀವು ಒಂದು ವೇಳೆ ದುಃಖವನ್ನು ಅನುಭವಿಸಿಕೊಂಡು ನಾನು ಇಲ್ಲೇ ಇದ್ದು ಬಿಡ್ತೇನೆ ಅಂತ ಹೇಳಿದ್ರು ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಇದನ್ನ ಉಂಟು ಮಾಡಿರುವುದು, ಈ ಪ್ರಪಂಚದ ಸೃಷ್ಟಿಯಾಗಿರುವುದೇ ಜೀವಿಗಳನ್ನ ಮತ್ತೆ ಭಗವಂತನ ಧಾಮಕ್ಕೆ ಕರೆದುಕೊಂಡು ಹೋಗುವಂತಹ ಒಂದು ಉದ್ದೇಶಕ್ಕೋಸ್ಕರ. ಆಗಿರ್ಬೇಕಾದ್ರೆ ನಾವು ಕಾಮ್ಯಕರ್ಮಗಳನ್ನು ಆಚರಿಸುವ ಮುಖಾಂತರವಾಗಿ ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಮಾಯಾಶಕ್ತಿಯ ಪ್ರಭಾವಕ್ಕೆ ಒಳಗಾದ ತನ್ನ ನಿಜ ಸ್ಥಿತಿಯನ್ನು ತಿಳಿಯಬೇಕು. ಈ ಪ್ರಪಂಚದಲ್ಲಿ ನಾವು ಒಂದು ಸಮಸ್ಯೆಯನ್ನ ಬಗೆಹರಿಸಿಕೊಂಡೆವು ಅಂತ ಹೇಳಿದ್ರೆ ಇನ್ನೊಂದು ಸಮಸ್ಯೆ ಬರ್ತದೆ. ಆ ಸಮಸ್ಯೆಗೆ ನಾವು ಪರಿಹಾರವನ್ನ ಕಂಡುಕೊಂಡೆವು ಅಂತ ಹೇಳಿದ್ರೆ ಮತ್ತೊಂದು ಸಮಸ್ಯೆ ಬರ್ತದೆ. ಇನ್ನು ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಹೋದ್ರೂ ಕೂಡ ಕಷ್ಟಗಳು ಬಂದ ನಂತರ ಸುಖವೂ ಬರ್ತದೆ. ಅಂದ್ರೆ ಈ ಪ್ರಪಂಚದಲ್ಲಿ ಸುಖ ಯಾವ ರೀತಿಯಾಗಿರ್ತದೆ? ಕಷ್ಟಗಳು ಇಲ್ಲದೆ ಇರುವಂತಹ ಸ್ಥಿತಿ, ಅದು ಸುಖ ಅಂತ ಹೇಳಿ ನಾವು ತಿಳಿದುಕೊಳ್ಳುತ್ತೇವೆ. ಹಾಗಾದ್ರೆ ನಿಜವಾದಂತಹ ಸುಖ ಇಲ್ವಾ? ಅದು ಈ ಪ್ರಪಂಚದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಾವು ಸಂತೋಷ ಸುಖ ಅಂತ ಹೇಳಿ ಅಂದುಕೊಂಡ್ರು ಕೂಡ ಅದು ತಾತ್ಕಾಲಿಕವಾಗಿ ಕೆಲವು ಕ್ಷಣಗಳ ಕಾಲ ಮಾತ್ರ ನಮಗೆ ಸಿಗುವಂತಹದ್ದು. ಹಾಗಾದ್ರೆ ನಿಜವಾದಂತಹ ಸುಖ ಅದು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಅಥವಾ ಭಗವಂತನ ಧಾಮದಲ್ಲಿ ಇರುವಂತಹದ್ದು. ಸಚ್ಚಿದಾನಂದ, ಆ ಒಂದು ಸಚ್ಚಿದಾನಂದ ವಿಗ್ರಹವನ್ನ ಅಥವಾ ರೂಪವನ್ನ ಪಡೆಯುವಂಥದ್ದು ಯಾವಾಗ? ನಾವು ಭಗವಂತನ ಧಾಮಕ್ಕೆ ಹೋದಾಗ ಮಾತ್ರ ಸಾಧ್ಯ. ಅದನ್ನ 3ನೆಯ ಶ್ಲೋಕದಲ್ಲಿ ತಿಳಿಸ್ತಾರೆ. ಭಗವಂತನ ಭಕ್ತರು, ಮಹಾನ್ ವಿದ್ವಾಂಸರು ಹೇಗೆ ಜನರಿಗೆ ಈ ಒಂದು ಜ್ಞಾನವನ್ನ ಕೊಡ್ತಾರೆ, ಅಂದ್ರೆ ಮಾಯೆಯ ವಿಚಾರವನ್ನ ತಿಳಿಸಿ ಅದರಿಂದ ಹೊರಗೆ ಬರುವುದನ್ನ ಯಾವ ರೀತಿಯಾಗಿ ಕಲಿಸಿಕೊಡ್ತಾರೆ ಅನ್ನೋದನ್ನ 3ನೆಯ ಶ್ಲೋಕದಲ್ಲಿ ವಿವರಿಸ್ತಾ ಇದ್ದಾರೆ. ಇದು ವಿದುರನೇ ಹೇಳಿರುವಂತಹ ಮಾತು. ಜನಸ್ಯ ಕೃಷ್ಣಾದ್ ವಿಮುಖಸ್ಯ ದೈವಾದ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಶುಭ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅನುವಾದ. ನನ್ನ ಪ್ರಭುವೆ, ದೇವೋತ್ತಮ ಪರಮಪುರುಷನ ಪರವಾಗಿ ಮಹಾದಯಾಪರ ಆತ್ಮರು ಈ ಭೂಮಿಯ ಮೇಲೆ ಸಂಚರಿಸುತ್ತಾರೆ. ಭಗವಂತನ ಅಧೀನ ಭಾವಕ್ಕೆ ವಿರೋಧ ತೋರಿ ಪತಿತರಾದ ಆತ್ಮರಿಗೆ ಸಹಾನುಭೂತಿ ತೋರಲು ಅವರು ಹೀಗೆ ಸಂಚರಿಸುತ್ತಾರೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹೀಗೆ ಭಗವಂತನ ಇಚ್ಛೆಗೆ ವಿಧೇಯರಾಗಿ ಇರುವಂತಹದ್ದು ಅದು ಪ್ರತಿ ಜೀವಿಯ ಒಂದು ಸ್ವಾಭಾವಿಕವಾದಂತಹ ಲಕ್ಷಣ. ಜೀವೇರ ಸ್ವರೂಪಹಯ ಕೃಷ್ಣರ ನಿತ್ಯ ದಾಸ. ಕೃಷ್ಣನ ನಿತ್ಯ ದಾಸನಾಗಿರುವಂತದ್ದೇ ಪ್ರತಿಯೊಂದು ಜೀವಿಯ ಒಂದು ಸ್ವಾಭಾವಿಕವಾದ ಲಕ್ಷಣ. ಆ ಸ್ವಾಭಾವಿಕ ಲಕ್ಷಣವನ್ನ ನಾವು ಕಳೆದುಕೊಂಡ ಕಾರಣವೇ ನಮ್ಮೆಲ್ಲ ದುಃಖಕ್ಕೆ ಕಾರಣವಾಗಿರುವಂತಹದ್ದು. ಆ ಸ್ವಾಭಾವಿಕ ಲಕ್ಷಣವನ್ನ ನಾವು ಮತ್ತೆ ಪಡೆದರೆ ನಾವು ಮತ್ತೆ ಸಂತೋಷವಾಗಿರ್ಲಿಕ್ಕೆ, ಅಂದ್ರೆ ಶಾಶ್ವತವಾದಂತಹ ಸಂತೋಷವನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಪರಮಪ್ರಭು ಶ್ರೀಕೃಷ್ಣನಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸುವುದನ್ನು ಉಳಿದು ಬೇರೆ ಯಾವ ಕರ್ತವ್ಯವೂ ಇಲ್ಲ. ಜೀವಿಯ ಏಕೈಕ ಕರ್ತವ್ಯ ಏನು ಅಂತ ಹೇಳಿದ್ರೆ ಭಗವಾನ್ ಶ್ರೀಕೃಷ್ಣನಿಗೆ ಭಕ್ತಿ ಸೇವೆಯನ್ನ ಸಲ್ಲಿಸುವಂತಹದ್ದು. ಅದನ್ನ ಮಾಡಿದ್ರೆ ಪ್ರತಿಯೊಂದು ಜೀವಿಯು ಕೂಡ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ. ಶ್ರೀಲ ಪ್ರಭುಪಾದರ ಗುರುಗಳಾದಂತಹ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಹೇಳ್ತಾರೆ, ಈ ಪ್ರಪಂಚದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಪ್ರತಿಯೊಂದು ಜೀವಿಗೂ ಏನೇನು ಅಗತ್ಯ ಇದೆಯೋ ಎಲ್ಲವನ್ನು ಕೂಡ ಆ ಒಂದು ಭೌತಿಕ ಪ್ರಕೃತಿಯ ಮುಖಾಂತರವಾಗಿ ಭಗವಂತನು ಅದನ್ನ ಅವರಿಗೆ ತಲುಪಿಸ್ತಾ ಇದ್ದಾನೆ. ಆದ್ರೆ ಯಾವ್ದಾದ್ರೂ ಒಂದು ಕೊರತೆ ಇದೆ ಅಂತ ಹೇಳಿದ್ರೆ ಅದು ಕೃಷ್ಣ ಪ್ರಜ್ಞೆ ಮಾತ್ರ. ಜನರಿಗೆ ಕೃಷ್ಣ ಪ್ರಜ್ಞೆಯನ್ನ ನೀಡುವಂತಹ ಒಂದು ಕಾರ್ಯ ಮಾತ್ರ, ಅದರಲ್ಲಿ ಮಾತ್ರ ಕೊರತೆ ಇದೆ ವಿನಃ ಬೇರೆ ಯಾವ ವಿಚಾರದಲ್ಲಿಯೂ ಕೂಡ ಈ ಪ್ರಪಂಚದಲ್ಲಿ ಯಾವುದೇ ಕೊರತೆ ಇಲ್ಲ. ಯಾಕಂದ್ರೆ ಮನುಷ್ಯರು ಮಾತ್ರ ತಮ್ಮ ಜೀವನಕ್ಕೆ ಏನೆಲ್ಲ ಉಪಾಯಗಳನ್ನ ಮಾಡ್ತಾರೆ. ಆದ್ರೆ ಅನೇಕ ಬೇರೆ ಬೇರೆ ಜೀವಿಗಳು ಇವೆ. ಆ ಜೀವಿಗಳು, ಪ್ರಾಣಿ ಪಕ್ಷಿಗಳು, ಅವು ಯಾವುದೇ ಒಂದು ವಿಶೇಷವಾದಂತಹ ಪ್ರಯತ್ನವನ್ನ ಮಾಡದೇ ಕೂಡ ತಮಗೆ ಬೇಕಾದಂತಹ ಆಹಾರವನ್ನ ಅವುಗಳು ಪಡೆಯುತ್ತಾ ಇವೆ. ಅವುಗಳ ಜೀವನ ಈಗಲೂ ಕೂಡ ನಡೆಯುತ್ತಾ ಇದೆ. ಅವೇನು ಸಂಪೂರ್ಣವಾಗಿ ನಾಶವಾಗಿ ಹೋಗಲಿಲ್ಲ. ಅಂದ್ರೆ ಅವುಗಳ ಪಾಲನೆಯನ್ನ ಭಗವಂತ ಮಾಡ್ತಾ ಇದ್ದಾನೆ. ಹಾಗಾಗಿ ನಮ್ಮ ಪಾಲನೆಯನ್ನು ಕೂಡ ಅವನು ಖಂಡಿತವಾಗಿಯೂ ಮಾಡ್ತಾನೆ. ಹಾಗಾದ್ರೆ ನಾವು ಮಾಡಬೇಕಾದ ಏಕೈಕ ಕರ್ತವ್ಯ ಏನು? ನಮ್ಮ ಜೀವನವನ್ನ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು. ಭಕ್ತಿ ಸೇವೆಯನ್ನು ನಾವು ಮಾಡಬೇಕು ಮತ್ತು ಇತರರಿಗೂ ಅದನ್ನ ಹೇಳಿಕೊಡಬೇಕು. ಈ ರೀತಿ ವಿದುರನು ಮೈತ್ರೇಯರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾನೆ.
ನನಗೆ ಇದರ ಕುರಿತಾಗಿ ಉಪದೇಶವನ್ನ ಮಾಡಿ. 4ನೇ ಶ್ಲೋಕದಲ್ಲಿ ಈ ವಿಚಾರವನ್ನ ನಾವು ಕಾಣಬಹುದು. ತತ್ಸಾಧುವರ್ಯಾದಿಶವರ್ತ್ಮ ಶಂನ ಸಂರಾಧಿತೋ ಭಗವಾನ್ ಯೇನ ಪುಂಸಾಂ ಹೃದಯ ಸ್ಥಿತೋ ಯಚ್ಚತಿ ಭಕ್ತಿಪೂತೆ ಜ್ಞಾನಂ ಸತಾತ್ವಧಿಗಂ ಪುರಾಣಂ. ಚಿತ್ರ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅನುವಾದ. ಭಗವಂತನು ಪ್ರತಿಯೊಬ್ಬನ ಹೃದಯ ನಿವಾಸಿಯಾಗಿದ್ದಾನೆ. ಭಕ್ತಿ ಸೇವಾ ಪ್ರಕ್ರಿಯೆಯಿಂದ ಪುನೀತರಾದವರಿಗೆ ಮಾತ್ರ ಭಗವಂತನು ಪ್ರಾಚೀನ ವೇದ ತತ್ವಗಳಿಗೆ ಅನುಗುಣವಾಗಿ ಪರಮ ಸತ್ಯದ ಜ್ಞಾನವನ್ನು ಅಂತರಂಗದಿಂದ ಸಂತೋಷದಿಂದ ನೀಡುವನು. ಆದ್ದರಿಂದ ಮಹರ್ಷಿಗಳೇ, ಭಗವಂತನ ದಿವ್ಯ ಭಕ್ತಿ ಸೇವೆಯ ವಿಚಾರವಾಗಿ ದಯವಿಟ್ಟು ನನಗೆ ಉಪದೇಶ ನೀಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾವ ರೀತಿಯಾಗಿ ಭಗವಂತನನ್ನು ನಾವು ತಿಳಿದುಕೊಳ್ಳಬೇಕು? ಭಗವಂತನು ಪರಮಾತ್ಮ ರೂಪಿಯಾಗಿ ನಮ್ಮೆಲ್ಲರ ಹೃದಯದಲ್ಲಿ ಇದ್ದಾನೆ. ಇದರ ಬಗ್ಗೆ ಯಾವುದೇ ಒಂದು ಅನುಮಾನ ಇಲ್ಲ. ಹಾಗಿದ್ಮೇಲೆ ಭಗವಂತ ನಮ್ಮ ಹೃದಯದಲ್ಲಿ ಇದ್ದಾನೆ ಅಂತ ಆದ್ಮೇಲೆ ನಾವು ಪ್ರಯತ್ನ ಪಡುವಂಥದ್ದೇನಿದೆ? ನಮ್ಮ ಪ್ರಯತ್ನ ಎಲ್ಲಿರ್ಬೇಕು ಅಂತ ಹೇಳಿದ್ರೆ ಅವನ ಇರುವಿಕೆಯನ್ನ ಗುರುತಿಸುವುದರಲ್ಲಿ. ಹೇಗೆ ಅಂದ್ರೆ, ಈಗ ಹಾಲಿನಲ್ಲಿ ಬೆಣ್ಣೆ ಇದೆ, ತುಪ್ಪ ಇದೆ. ಆ ಒಂದು ಹಾಲಿನಿಂದ ಬೆಣ್ಣೆಯನ್ನ ಪಡಿಬೇಕು ಅಂತ ಹೇಳಿದ್ರೆ ನಾವು ಸ್ವಲ್ಪ ಕೆಲಸ ಮಾಡಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಆ ಹಾಲನ್ನ ಕಡೆಯದೇ ಇದ್ರೆ ನಮಗೆ ಬೆಣ್ಣೆಯನ್ನು ತೆಗಿಲಿಕ್ಕೆ ಬರುವುದಿಲ್ಲ. ಹಾಗೆ ಒಂದು ತೆಂಗಿನಕಾಯಿಯಿಂದ ಅಥವಾ ಯಾವುದೇ ಒಂದು ಬೀಜದಿಂದ ಎಣ್ಣೆಯನ್ನ ತೆಗಿಬೇಕು ಅಂತ ಹೇಳಿದ್ರೆ ನಾವು ಅದರಲ್ಲಿ ಕೆಲಸ ಮಾಡಬೇಕಾಗ್ತದೆ. ಆ ರೀತಿಯಾಗಿ ಮಾಡಿದ್ರೆ ಮಾತ್ರ ಅದರ ಒಂದು ಎಣ್ಣೆಯನ್ನ ತೆಗಿಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಸಾಧ್ಯ ಆಗುದಿಲ್ಲ. ಹಾಗೆ ಭಗವಂತ ಪರಮಾತ್ಮ ರೂಪಿಯಾಗಿ ನಮ್ಮ ಹೃದಯದಲ್ಲಿ ಇದ್ರೂ ಕೂಡ ನಾವು ಭಕ್ತಿ ಸೇವೆಯನ್ನ ಮಾಡದೇ ಇದ್ರೆ ನಮಗೆ ಅವನನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಪ್ರತಿಯೊಬ್ಬನ ಹೃದಯ ನಿವಾಸಿ ಆಗಿದ್ದಾನೆ. ಆದರೆ ಭಕ್ತಿ ಸೇವಾ ಪ್ರಕ್ರಿಯೆಯಿಂದ ಪುನೀತರಾದವರಿಗೆ ಮಾತ್ರ ಭಗವಂತನನ್ನ ತಿಳಿದುಕೊಳ್ಳಿಕ್ಕೆ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಹಾಗಾಗಿ ದಯವಿಟ್ಟು ಆ ಭಗವಂತನ ಕುರಿತಾಗಿ ನನಗೆ ತಿಳಿಸಿಕೊಡಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾನೆ. ಭಗವಂತನನ್ನ ತಿಳಿದುಕೊಳ್ಳಿಕ್ಕೆ ಕೂಡ ಯಾವ ರೀತಿಯಾಗಿ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಲ್ಲಿ ತಿಳಿಸಿರುವಂತೆ ಪರಮಸತ್ಯನನ್ನು 3 ಬೇರೆ ಬೇರೆ ಮಜಲುಗಳಲ್ಲಿ ತಿಳಿದುಕೊಳ್ಳಬಹುದು. ಹೇಗೆ? ಬ್ರಹ್ಮನ್, ಪರಮಾತ್ಮ, ಭಗವಾನ್. ನಾವು ಯಾವ ಹಂತಕ್ಕೆ ಎಷ್ಟರ ಮಟ್ಟಿಗೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೆ, ಅವು ಒಂದೇ ಮತ್ತು ಸಮಾನವೇ ಆಗಿದ್ದರೂ ಅರಿಯುವವನ ತಿಳುವಳಿಕೆಯ ಸಾಮರ್ಥ್ಯಕ್ಕನುಗುಣವಾಗಿ ಗ್ರಹಿಸಲಾಗುತ್ತದೆ. ಭಗವಾನ್ ಸಾಕ್ಷಾತ್ಕಾರವನ್ನೇ ನಾವು ಬ್ರಹ್ಮನ್ ಅಥವಾ ಪರಮಾತ್ಮ ಸಾಕ್ಷಾತ್ಕಾರದ ಹಂತಕ್ಕೂ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಯಾರು ಬಹಳ ಸಮರ್ಥರಾಗಿರ್ತಾರೋ ಅವರು ಭಗವಂತನ ಪರಿಶುದ್ಧ ಭಕ್ತನಾಗ್ತಾನೆ. ಇಲ್ಲ ಅಂತ ಹೇಳಿದ್ರೆ ಕಾಮ್ಯಕರ್ಮ ಅಥವಾ ದಾರ್ಶನಿಕ ಊಹಾತ್ಮಕ ಚಿಂತನೆಗಳಲ್ಲಿ ಆತನು ಮುಳುಗಿ ಹೋಗ್ತಾನೆ. ಯಾರು ಪರಿಶುದ್ಧ ಭಕ್ತನಾಗಿರ್ತಾನೋ ಅವನಿಗೆ ಇವುಗಳ ಮಿಶ್ರಣ ಇರುವುದಿಲ್ಲ. ಭಕ್ತಿ ಸೇವೆಯಿಂದ ಮಾತ್ರ ಹೃದಯವು ಕರ್ಮ, ಜ್ಞಾನ, ಯೋಗಗಳಂತಹ ಎಲ್ಲಾ ಭೌತಿಕ ಕವಚಗಳಿಂದ ಪೂರ್ಣವಾಗಿ ಶುದ್ಧವಾಗುತ್ತದೆ. ಅಂತಹ ಶುದ್ಧ ನೆಲೆಯಿಂದಲೇ ಪ್ರತಿಯೊಬ್ಬರ ಹೃದಯದಲ್ಲಿ ಜೀವಾತ್ಮನ ಜೊತೆ ನೆಲೆಸಿರುವ ಭಗವಂತನು ಉಪದೇಶ ನೀಡುತ್ತಾನೆ. ನಾವು ಯಾವಾಗ ಸಿದ್ಧರಾಗ್ತೇವೋ ಭಗವಂತನಿಂದ ಉಪದೇಶವನ್ನ ಪಡೀಲಿಕ್ಕೆ, ಆಗ ಭಗವಂತನು ನಮಗೆ ಹೃದಯದಿಂದಲೇ ಉಪದೇಶವನ್ನ ಕೊಡ್ತಾನೆ. ಚೈತ್ಯ ಗುರು ಅಂತ ಹೇಳ್ತಾರೆ. ಆ ಭಗವಂತ ಪರಮಾತ್ಮ ರೂಪಿಯಾಗಿ ನಮ್ಮ ಹೃದಯದಲ್ಲಿ ಇದ್ದಾನೆ. ಭಗವದ್ಗೀತೆಯಲ್ಲೂ 10ನೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ ಹೇಳಿದ್ದಾರೆ, ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ತದಾಮಿ ಬುದ್ಧಿಯೋಗಂ ತಂ. ಅವರಿಗೆ ನಾನು ಬುದ್ಧಿಯೋಗವನ್ನು ಕೊಡ್ತೇನೆ ಅಂತ ಹೇಳಿ ಶ್ರೀಕೃಷ್ಣ ಹೇಳಿದ್ದಾನೆ. ಹಾಗೆ ಪ್ರಭುಪಾದರು ಭಾವಾರ್ಥದಲ್ಲಿ ವೈದಿ ಭಕ್ತಿ ಮತ್ತೆ ರಾಗಭಕ್ತಿಯನ್ನ ವಿವರಿಸ್ತಾ ಇದ್ದಾರೆ. ವೈದಿ ಭಕ್ತಿ ಅಂತ ಹೇಳಿದ್ರೆ ನಿಯಮ ನಿಬಂಧನೆಗಳನ್ನ ಪಾಲನೆ ಮಾಡ್ತಾ, ಗುರುಗಳ ಆದೇಶವನ್ನ ಪಾಲನೆ ಮಾಡ್ತಾ ನಾವು ಮಾಡುವಂತಹ ಭಕ್ತಿ, ಅದನ್ನ ವೈದಿ ಭಕ್ತಿ ಅಂತ ಹೇಳಿ ಕರೀತೇವೆ. ಇನ್ನು ರಾಗಭಕ್ತಿ ಅಂತ ಹೇಳಿದ್ರೆ ನಾವು ಸ್ವತಃ ಒಂದು ಸ್ವ ಇಚ್ಛೆಯಿಂದ ಭಕ್ತಿಯನ್ನ ಮಾಡುವಂತಹದ್ದು. ಗುರುಗಳ ಆದೇಶ ಇದೆ, ಆದ್ರೆ ಕೇವಲ ಗುರುಗಳು ಹೇಳಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ನಾನು ಭಕ್ತಿ ಮಾಡ್ತಾ ಇಲ್ಲ. ಬದಲಾಗಿ ನಾನು ಪ್ರೀತಿಯಿಂದ, ನಾನು ಇಷ್ಟಪಟ್ಟು ಭಕ್ತಿಯನ್ನ ಮಾಡ್ತಾ ಇದ್ದೇನೆ. ಅದನ್ನ ರಾಗಭಕ್ತಿ ಅಂತ ಹೇಳಿ ಕರಿತೇವೆ. ಆ ಭಗವಂತನ ಶುದ್ಧ ಭಕ್ತರು ಹೇಗೆ ಭಕ್ತಿಯನ್ನ ಮಾಡ್ತಾ ಇದ್ದಾರೆ ಅನ್ನುವುದನ್ನು ನೋಡಿಕೊಂಡು ಅವರನ್ನೇ ಅನುಸರಿಸಿಕೊಂಡು ನಾನು ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಅದು ರಾಗಭಕ್ತಿ ಅಂತ ಹೇಳಿ ಅನ್ನಿಸ್ತದೆ. ಹೀಗೆ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಇದನ್ನೆಲ್ಲ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಈಗ ಉಪದೇಶವನ್ನ ಕೊಡ್ಲಿಕ್ಕೋಸ್ಕರ ಮೈತ್ರೇಯರು
ವಿದುರ ಮೈತ್ರೇಯರಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾನೆ. ಆದ್ರೆ ಎಲ್ಲಿಂದ ಪ್ರಾರಂಭಿಸಬೇಕು, ಅದು ಎಲ್ಲಿಂದ ಪ್ರಾರಂಭಿಸಬೇಕು ಅನ್ನುವುದನ್ನು ಕೂಡ ವಿದುರನೇ ಅವರಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಕರೋತಿ ಕರ್ಮಾಣಿ ಕೃತಾವತಾರೋ ಯನ್ಯಾತ್ಮತಂತ್ರೋ ಭಗವಾನ್ ಸ್ರಧೀಶಃ ಯಥಾ ಸ ಸಜ್ಜಾಗ್ರ ಇದಂ ನಿರೀಹ ಸಂಸ್ಥಾಪ್ಯ ವೃತ್ತಿಂ ಜಗತೋ ವಿಧತ್ತೆ. ಚಂದ್ರಿಕಾ ಮಾತಾಜಿ. ಅನುವಾದ. ಓ ಮಹರ್ಷಿ, ದೇವೋತ್ತಮ ಪರಮ ಪುರುಷನು ಸ್ವತಂತ್ರನು, ಬಯಕೆ ಇಲ್ಲದ ಪ್ರಭು, ಮೂರು ಲೋಕಗಳ ಸ್ವಾಮಿ, ಸರ್ವಶಕ್ತಿಗಳ ನಿಯಂತ್ರಕನಾಗಿದ್ದಾನೆ. ಅವನು ಹೇಗೆ ಅವತಾರ ತಾಳುತ್ತಾನೆ, ಪೂರ್ಣ ವ್ಯವಸ್ಥೆಯ ನಿಯಂತ್ರಣ ತತ್ವಗಳೊಡನೆ ರಕ್ಷಣೆಗಾಗಿ ವಿಶ್ವಾಭಿವ್ಯಕ್ತಿಯನ್ನು ಹೇಗೆ ಸೃಷ್ಟಿಸುತ್ತಾನೆ, ಈ ವಿಚಾರಗಳನ್ನು ದಯವಿಟ್ಟು ವಿವರಿಸಿ. ಹರೇ ಕೃಷ್ಣ. ಹರೇ. ಇದು ಭಾಗವತವನ್ನ ತಿಳಿದುಕೊಳ್ಳುವಂತಹ ಸರಿಯಾದಂತಹ ವಿಧಾನ. ಅಂದ್ರೆ ನಾವು ಪ್ರಾರಂಭದಿಂದಲೇ ಭಾಗವತವನ್ನ ಓದಬೇಕು, ನೇರವಾಗಿ ಶ್ರೀಕೃಷ್ಣನ ಲೀಲೆಗಳಿಗೆ ಹೋಗಬಾರದು. ಇಲ್ಲಿ ವಿದುರನ್ನು ಕೂಡ ಕೇಳುವಂತಹದ್ದು, ನನಗೆ ಭಗವಂತನ ಅವತಾರಗಳ ಬಗ್ಗೆ ತಿಳಿಸಿ, ಸೃಷ್ಟಿ ಕಾರ್ಯದ ಬಗ್ಗೆ ತಿಳಿಸಿ. ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಆ ವ್ಯಕ್ತಿಯ ಸ್ಥಾನವನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅವರ ಚಟುವಟಿಕೆಗಳು ನಮ್ಮ ಚಟುವಟಿಕೆಗಳು ಒಂದೇ ರೀತಿಯಾಗಿರ್ತದೆ. ಈಗ ಗುರುಗಳ ಬಗ್ಗೆಯೂ ಕೂಡ ಅತಿ ಪರಿಚಯ ಅವಜ್ಞ ಅಂತ ಹೇಳ್ತೇವೆ. ತುಂಬಾ ಪರಿಚಯ, ತುಂಬಾ ಹತ್ತಿರವಾದ್ರೆ ಗುರುಗಳಿಗೆ ತುಂಬಾ ಹತ್ತಿರದಲ್ಲಿರುವಂತಹ ಶಿಷ್ಯನಿಗೆ ಒಂದು ರೀತಿಯಾದಂತಹ ಅವಜ್ಞ ಅಥವಾ ಒಂದು ತತ್ಸಾರ ಭಾವ ಶಿಷ್ಯನ ಮನಸ್ಸಿನಲ್ಲಿ ಬರುವಂತಹ ಸಾಧ್ಯತೆಗಳು ಇರ್ತವೆ. ಯಾಕಂದ್ರೆ ಗುರುಗಳ ಚಟುವಟಿಕೆಯಲ್ಲಿ ಏನು ವಿಶೇಷತೆಯನ್ನ ಅವನು ಕಾಣದೇ ಇರಬಹುದು, ಅವನ ಗುರುಗಳ ಒಂದು ಮಹತ್ವವನ್ನು ತಿಳಿದುಕೊಳ್ಳದೇ ಹೋದ್ರೆ. ಅದೇ ರೀತಿ ಶ್ರೀಕೃಷ್ಣನ ಚಟುವಟಿಕೆಗಳು ಕೂಡ ನಾವು ಹೇಗೆ ನಮ್ಮ ದಿನನಿತ್ಯದ ಕಾರ್ಯ ಚಟುವಟಿಕೆಗಳನ್ನು ನಡೆಸ್ತೇವೋ ಅದೇ ರೀತಿಯಾದಂತಹ ಚಟುವಟಿಕೆಗಳ ಹಾಗೆ ನಮಗೆ ಕಾಣಬಹುದು. ಹಾಗಾಗಿ ಅವನ ಸ್ಥಾನವನ್ನ ನಾವು ಅರ್ಥ ಮಾಡಿಕೊಳ್ಳದೇ ಹೋಗಬಹುದು. ಅದಕ್ಕೋಸ್ಕರವೇ ಶ್ರೀಲ ವ್ಯಾಸದೇವರು ಮೊದಲ 9 ಸ್ಕಂದಗಳಲ್ಲಿ ಶ್ರೀಕೃಷ್ಣನ ಸ್ಥಾನವನ್ನ ತಿಳಿಸಿ, ಹೇಗೆ ಮಹಾನ್ ಯೋಗಿಗಳು ಜನ್ಮ ಜನ್ಮಾಂತರಗಳಲ್ಲಿ ಅವನ ದರ್ಶನವನ್ನ ಪಡೀಲಿಕ್ಕೆ ಕಷ್ಟಪಟ್ಟಿದ್ದಾರೆ ಅನ್ನೋದನ್ನೆಲ್ಲ ತಿಳಿಸಿ, ಆ ಭಗವಂತನನ್ನ ಪಡೆದ ಮೇಲೆ ಆ ಯೋಗಿಗಳು ಭಕ್ತರು ಪಡೆದಂತಹ ಆನಂದವನ್ನ ಎಲ್ಲ ವಿವರಿಸಿ, ನಂತರ ಆ ಭಗವಂತನ ನೇರವಾದಂತಹ ಲೀಲೆಗಳು ಚಟುವಟಿಕೆಗಳ ಬಗ್ಗೆ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಭಗವಂತನ ಇರುವಿಕೆಯನ್ನ ಒಪ್ಪದೇ ಇರುವಂತಹ ವ್ಯಕ್ತಿಗಳಿಗೆ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಒಂದು ಸಾದೃಶ್ಯವನ್ನ ಕೊಡ್ತಾ ಇದ್ದಾರೆ, ಒಂದು ಹೋಲಿಕೆಯನ್ನು ಕೊಡ್ತಾ ಇದ್ದಾರೆ. ಇದನ್ನ ಅಜಾಗಲ ಸ್ಥಾನ ನ್ಯಾಯ ಅಂತ ಹೇಳ್ತಾರೆ. ಅಂದ್ರೆ ಈ ಪ್ರಪಂಚ ಭಗವಂತನಿಲ್ಲದೆ ತನ್ನಷ್ಟಕ್ಕೆ ತಾನಾಗಿ ಆಯಿತು ಅನ್ನುವಂತಹ ಹೇಳುವಂತಹ ಜನರಿಗೆ ಈ ಒಂದು ಮಾತನ್ನ ಹೇಳ್ತಾರೆ. ಆಡಿನ ಕುತ್ತಿಗೆಯ ಮೇಲಿರುವ ಮೊಲೆ ತೊಟ್ಟಿನಂತಿರುವ ಚೀಲಗಳಿಂದ ಹಾಲನ್ನು ಪಡೆದಂತೆ ಅಂತ ಹೇಳಿ, ಈ ಭೌತಿಕ ಪ್ರಕೃತಿಯನ್ನ ಸ್ವತಂತ್ರ ಅಂತ ಹೇಳಿ ಯೋಚಿಸುವಂತಹದ್ದು. ಈ ಆಡಿನ ಕುತ್ತಿಗೆಯಲ್ಲಿ ಈ ರೀತಿಯಾಗಿ ಭಾಗ ಇರ್ತದೆ. ಇದು ಒಂದು ಹಸುವಿನ ಮೊಲೆಗಳ ಹಾಗೆಯೇ ಕಾಣ್ತದೆ, ಆದ್ರೆ ಇದರಿಂದ ಹಾಲು ಬರುವುದಿಲ್ಲ. ಅದೇ ರೀತಿ ಈ ಭೌತಿಕ ಪ್ರಪಂಚ ತನ್ನಿಂದ ತಾನಾಗಿ ಆಯ್ತು ಅಂತ ಹೇಳಿ ಯಾರಾದ್ರೂ ತಿಳಿದುಕೊಳ್ತಾರೆ ಅಂತ ಹೇಳಿದ್ರೆ ಅದನ್ನ ಅಜಾಗಲ ಸ್ತನ ನ್ಯಾಯ ಅಂತ ಹೇಳ್ತಾರೆ. ಅಂದ್ರೆ ಆಡಿನ ಕುತ್ತಿಗೆಯ ಮೇಲೆ ಅದು ಸ್ತನದ ಹಾಗೆ ಕಾಣಬಹುದು, ಆದ್ರೆ ಅದರಿಂದ ನಿಜವಾದಂತಹ ಹಾಲನ್ನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಪ್ರಪಂಚ ಹೊರನೋಟಕ್ಕೆ ಭಗವಂತನಿಲ್ಲದೆ ನಡೀತಾ ಇದೆ ಅಂತ ಹೇಳಿ ಕಾಣಬಹುದು. ಮತ್ತ ಪರತರಂ ನಾಣ್ಯತ್ ಕೆಂಚಿದಸ್ತಿ ಧನಂಜಯ ಮೈ ಸರ್ವಂ ಇದಂ ಪ್ರೋತಂ ಸೂತ್ರೇ ಮಣಿಗಣಾಯುವ ಅಂತ ಹೇಳಿ ಕೃಷ್ಣ ಹೇಳಿದ್ದಾನೆ. ನನ್ನಿಂದಲೇ ಎಲ್ಲವೂ ನಡೀತಾ ಇದೆ, ಆದ್ರೆ ಒಂದು ಹಾರದಲ್ಲಿ ದಾರವು ಹೇಗೆ ಕಾಣುವುದಿಲ್ಲವೋ ಹಾಗೆ ಭಗವಂತನು ಈ ಪ್ರಪಂಚವನ್ನು ನಡೆಸುವಂಥದ್ದು ನಮಗೆ ಕಾಣುವುದಿಲ್ಲ. ಯಾಕಂದ್ರೆ ಅವನ ಶಕ್ತಿ ಅಷ್ಟೊಂದು ಪರಿಪೂರ್ಣವಾಗಿರುವಂಥದ್ದು. ಆ ಕಾರಣದಿಂದ ಇಲ್ಲಿ ಈ ಒಂದು ಸಾದೃಶ್ಯವನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಈ ಪ್ರಪಂಚದಲ್ಲಿ ಹೇಗೆ ಬೇರೆ ಬೇರೆ ಜೀವಜಂತುಗಳು ಭಗವಂತನ ಒಂದು ಆಶ್ರಯದಲ್ಲಿ ಸಂತೋಷವಾಗಿ ಜೀವಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನೋದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮಾನವ ಸಮಾಜಕ್ಕಿಂತ ಅಧಿಕವಾಗಿರುವ ಇತರ ಜೀವಜಾತಿಗಳು ಪೋಷಣೆಗಾಗಿ ಎಂದೂ ಗೊಂದಲಗೊಂಡಿಲ್ಲ, ಅವು ಉಪವಾಸದಿಂದ ಸಾಯುವುದನ್ನು ನಾವು ಕಂಡಿಲ್ಲ. ಹಾಗಾದ್ರೆ ಯಾವುದಾದರೂ ಅಭಾವ ಇದ್ದರೆ ಅದು ಭಗವತ್ ಪ್ರಜ್ಞೆಯ ಅಭಾವ, ಅಲ್ಲದಿದ್ದರೆ ಭಗವಂತನ ದಯದಿಂದ ಯಾವುದರ ಕೊರತೆಯೂ ಇಲ್ಲ ಅನ್ನುವುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ.
ಅಂದ್ರೆ ಈ ಪ್ರಪಂಚದಲ್ಲಿ ಇರುವಂತಹ ಏಕೈಕ ಕೊರತೆ ಅಂತ ಹೇಳಿದ್ರೆ ಅದು ಕೃಷ್ಣ ಪ್ರಜ್ಞೆ ಮಾತ್ರ. ಮುಂದುವರಿಸಿ ವಿದುರನು ಮೈತ್ರೇಯರಲ್ಲಿ ಇನ್ನು ಬೇರೆ ಬೇರೆ ವಿನಂತಿಗಳನ್ನ ಮಾಡಿಕೊಳ್ತಾ ಇದ್ದಾನೆ. ನನಗೆ ಇನ್ನಷ್ಟು ತಿಳಿಸಿ ಭಗವಂತನ ಕಥೆಯ ಕುರಿತಾಗಿ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಯಥಾ ಪುನಸ್ವೇಖ ಇದಂ ನಿವೇಶ್ಯ ಶ್ವೇತೆ ಗುಹಾಯಾಂ ಸಾ ನಿವೃತ್ತ ವೃತ್ತಿ ಯೋಗೇಶ್ವರಾಧೀಶ್ವರ ಏಕ ಏತ ಧನು ಪ್ರವಿಷ್ಟೋ ಬಹುಧಾ ಯಥಾಸೀತ್. ಶುಭ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅವನು ಆಕಾಶ ರೂಪದಲ್ಲಿ ಹರಡಿರುವ ತನ್ನ ಹೃದಯದ ಮೇಲೆಯೇ ಮಲಗುತ್ತಾನೆ. ಹಾಗೆ ಸಂಪೂರ್ಣ ಸೃಷ್ಟಿಯನ್ನು ಅವನು ಆ ಆಕಾಶದಲ್ಲಿ ಇರಿಸುತ್ತಾನೆ. ತನ್ನನ್ನೇ ಅನೇಕ ಜೀವಿಗಳಾಗಿ ಅವನು ವಿಸ್ತರಿಸಿಕೊಳ್ಳುತ್ತಾನೆ. ಅವು ನಾನಾ ಜೀವಜಾತಿಗಳಾಗಿ ಅಭಿವ್ಯಕ್ತವಾಗುತ್ತವೆ. ಅವನು ತನ್ನ ಪೋಷಣೆಗಾಗಿ ಪ್ರಯತ್ನಿಸಬೇಕಾಗಿಲ್ಲ. ಸಕಲ ಯೌನಿಕ ಶಕ್ತಿಗಳ ಪ್ರಭುವಾದ ಅವನು ಪ್ರತಿಯೊಂದರ ಯಜಮಾನನಾಗಿದ್ದಾನೆ. ಹೀಗೆ ಜೀವಿಗಳಿಂದ ಅವನು ಭಿನ್ನವಾಗಿದ್ದಾನೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಇಲ್ಲಿ ಕೆಲವೊಂದು ವ್ಯತ್ಯಾಸಗಳನ್ನ ಕಾಣಬಹುದು. ಭಾಗವತದ ಬೇರೆ ಬೇರೆ ಭಾಗಗಳಲ್ಲಿ ಸೃಷ್ಟಿಯ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಕೆಲವೊಂದು ವಿಚಾರಗಳಲ್ಲಿ ನಮಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಲಿಕ್ಕೂ ಸಾಧ್ಯತೆ ಇದೆ. ಯಾಕಂದ್ರೆ ಈ ಸೃಷ್ಟಿ ಕಾರ್ಯ ಒಂದು ಸಲ ನಡೆಯುವಂತಹದ್ದಲ್ಲ. ಇದು ಪ್ರತಿಯೊಂದು ಕಲ್ಪದಲ್ಲಿಯೂ ಕೂಡ ನಡೀತಾ ಇದೆ. ಪ್ರತಿಯೊಂದು ಬ್ರಹ್ಮಾಂಡದಲ್ಲಿಯೂ ಕೂಡ ಭಗವಂತನ ಸೃಷ್ಟಿ ಕಾರ್ಯ ನಡೀತಾ ಇದೆ. ಅದನ್ನ ಇಲ್ಲಿ ಶ್ರೀಲ ಪ್ರಭುಪಾದರು ಸ್ಪಷ್ಟೀಕರಿಸ್ತಾ ಇದ್ದಾರೆ. ಭಾಗವತದ ಹಲವು ಭಾಗಗಳಲ್ಲಿ ಸೃಷ್ಟಿ ಸ್ಥಿತಿ ಲಯಗಳ ಸಂಬಂಧವಾದ ಪ್ರಶ್ನೆಗಳು ಬಂದಿವೆ. ಅವುಗಳು ಬೇರೆ ಬೇರೆ ಕಲ್ಪಗಳಿಗೆ ಸಂಬಂಧಿಸಿವೆ. ಹೀಗೆ ವಿಭಿನ್ನ ಶಿಷ್ಯರು ಕೇಳಿದಂತಹ ಪ್ರಶ್ನೆಗೆ ಬೇರೆ ಬೇರೆ ಆಚಾರ್ಯರು ನಾನಾ ರೀತಿಯಾಗಿ ವಿವರಿಸಿದ್ದಾರೆ. ಅಂದ್ರೆ ಅದರಿಂದ ನಾವು ಗೊಂದಲಕ್ಕೊಳಗಾಗುವಂತಹ ಅಗತ್ಯ ಇಲ್ಲ. ಅಲ್ಲಿ ಆ ರೀತಿಯಾಗಿ ಹೇಳಿದ್ದಾರೆ, ಇಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಹೆಚ್ಚಿನ ವ್ಯತ್ಯಾಸ ಏನೂ ಇರುವುದಿಲ್ಲ, ಆದ್ರೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರಬಹುದು. ಯಾಕಂದ್ರೆ ಆ ಕಲ್ಪಗಳಲ್ಲಿ ಸೃಷ್ಟಿಯ ಕಾರ್ಯವು ನಡೆಯುವಾಗ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳು ಇರಲಿಕ್ಕೆ ಸಾಧ್ಯತೆ ಇದೆ. ಭಗವಂತನ ಸೃಷ್ಟಿಯ ತತ್ವಗಳು ಮತ್ತು ಅವುಗಳ ಮೇಲಿನ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ವ್ಯತ್ಯಾಸವಿಲ್ಲ. ಆದರೂ ಬೇರೆ ಬೇರೆ ಕಲ್ಪಗಳಾದುದರಿಂದ ಸೂಕ್ಷ್ಮ ವಿವರಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಇರಬಹುದು, ಇವೆ ಅಂತ ಹೇಳಿ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳಿದ್ದಾರೆ. ಯಾಕಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅದ್ಭುತ ಆಕಾಶವೇ ಭಗವಂತನ ವಿರಾಟ್ ರೂಪ ಅಂತ ಹೇಳಿ ತಿಳಿಸಿಕೊಟ್ಟಿದ್ದಾರೆ. ವಿರಾಟ್ ರೂಪದ ವಿವರಣೆಯನ್ನು ನಾವು ನೋಡುವಾಗ 14 ಲೋಕಗಳನ್ನ ವಿವರಿಸಿ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಆಕಾಶವೇ ಭಗವಂತನ ವಿರಾಟ್ ರೂಪ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಬೇರೆ ಬೇರೆ ವಿಧಾನಗಳಲ್ಲಿ ವಿವರಿಸುವಂತಹ ರೀತಿಯಾಗಿದೆ. ಶಂಕರಾಚಾರ್ಯರೇ ಹೇಳಿರುವಂತಹ ಮಾತು ಇಲ್ಲಿ ನಾವು ಕಾಣಬಹುದು. ಸರ್ವಂ ಕಲ್ವಿದಂ ಬ್ರಹ್ಮ. ಭಗವಂತನನ್ನು ಉಳಿದು ಬೇರೆ ಏನೂ ಇಲ್ಲಿ ಇಲ್ಲ. ಅವನು ಅದ್ವಿತೀಯನಾಗಿದ್ದಾನೆ. ಅವನ ಶಕ್ತಿ ಅದು ಪರಾಶಕ್ತಿ ಅಂತ ಹೇಳ್ತೇವೆ. ಆ ಭಗವಂತನ ಶಕ್ತಿ ಅಪರಾಶಕ್ತಿ. ಆಧ್ಯಾತ್ಮಿಕ ಶಕ್ತಿಯನ್ನ ಅಪರಾಶಕ್ತಿ ಅಂತ ಹೇಳ್ತಾರೆ. ಈ ಭೌತಿಕ ಜೀವಿಗಳು ಪರಾಶಕ್ತಿ. ಈ ಶಕ್ತಿಯ ಸಂಯೋಜನೆಯು ಭಗವಂತನ ಹೃದಯದಲ್ಲಿರುವ ಭೌತಿಕ ಜಗತ್ತಿನ ಅಭಿವ್ಯಕ್ತಿಯನ್ನು ಉಂಟು ಮಾಡುತ್ತದೆ. ಜೀವಿಗಳು ಪರಾಶಕ್ತಿಗಳಾಗಿದ್ದರೆ ಭೌತ ವಸ್ತು ಅಪರಾಶಕ್ತಿ. ಇನ್ನೊಂದ್ಸಲ ಹೇಳ್ತೇನೆ. ಪರ ಅಂತ ಹೇಳಿದ್ರೆ ಆಧ್ಯಾತ್ಮಿಕ, ಅಪರ ಅಂತ ಹೇಳಿದ್ರೆ ಭೌತಿಕ. ಯಾಕಂದ್ರೆ ಪರ ಅಂದ್ರೆ ಇಲ್ಲಿಗೆ ಸಂಬಂಧ ಪಡದೇ ಇರುವಂತದ್ದು, ಅಪರ ಅಂತ ಹೇಳಿದ್ರೆ ಅದಕ್ಕೆ ವಿರುದ್ಧವಾದದ್ದು, ಅಂದ್ರೆ ಭೌತಿಕವಾದದ್ದು. ಜೀವಿಗಳು ಆಧ್ಯಾತ್ಮಿಕ ಶಕ್ತಿಗಳು ಪರಾಶಕ್ತಿ, ಭೌತ ವಸ್ತುಗಳು ಅಪರಾಶಕ್ತಿ ಅಂದ್ರೆ ಭೌತಿಕ. ಇದಕ್ಕೊಂದು ಸೃಷ್ಟಿ ಸ್ಥಿತಿ ಲಯ ಅಂತ ಅನ್ನುವಂಥದ್ದಿದೆ. ಅದು ಸೃಷ್ಟಿಯಾಗ್ತದೆ ಮತ್ತೆ ನಾಶವಾಗ್ತದೆ. ಅದು ಅಪರಾಶಕ್ತಿಯಾಗಿದೆ. ಪರಾಶಕ್ತಿ ಅಂತ ಹೇಳಿದ್ರೆ ಶಾಶ್ವತವಾದಂತಹ ಜೀವಿಗಳಾಗಿದ್ದಾರೆ. ಮುಂದುವರಿಸ್ತಾ ಭಗವಂತನ ಲೀಲಾವತಾರಗಳ ಕುರಿತಾಗಿ ಇಲ್ಲಿ ವಿದುರನು ಕೇಳ್ತಾ ಇದ್ದಾನೆ. ಕ್ರೀಡನ್ ವಿಧತ್ತೆ ದ್ವಿಜಗೋಸುರಾಣಾಂ ಕ್ಷೇಮಾಯ ಕರ್ಮಾಣ್ಯವತಾರ ಭೇದೈ ಮನೋನ ತೃಪ್ಯತ್ಯಪಿ ಶೃಣ್ವತಾಂ ನ ಸುಶ್ಲೋಕ ಮೌಲೇಶ್ವರಿತಾಮೃತಾನಿ. ಚಿತ್ರ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಬ್ರಾಹ್ಮಣರು, ಗೋವುಗಳು ಮತ್ತು ದೇವತೆಗಳ ಹಿತಕ್ಕಾಗಿ ಅವನ ವಿವಿಧ ಅವತಾರಗಳಲ್ಲಿ ಭಗವಂತನ ಮಂಗಳಕರ ವೈಲಕ್ಷಣಗಳ ಬಗೆಗೂ ನಮಗೆ ವಿವರಿಸಿ ಅವನ ದಿವ್ಯ ಶಕ್ತಿ ಹರೇ ಕೃಷ್ಣ ಅವನ ದಿವ್ಯ ಕ್ರಿಯೆಗಳನ್ನು ನಾವು ಸತತವಾಗಿ ಕೇಳುತ್ತಿದ್ದರೂ ನಮ್ಮ ಮನಸ್ಸು ಎಂದು ಸಂಪೂರ್ಣ ತೃಪ್ತಿ ಹೊಂದಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಭಗವಂತನ ಲೀಲಾವತಾರಗಳ ಕುರಿತಾಗಿ ಕೇಳ್ತಾ ಇದ್ದಾರೆ.
ವಿದುರನು ಕೇಳ್ತಾ ಇರುವಂತಹ ಪ್ರಶ್ನೆ. ಆ ಭಗವಂತನ ನಾನಾ ಅವತಾರಗಳಲ್ಲಿ ಲೀಲಾವತಾರಗಳ ಬಗ್ಗೆ ಕೇಳುವಂಥದ್ದು ಬಹಳ ಚೆನ್ನಾಗಿರುತ್ತದೆ. ಅಂದ್ರೆ ನಮಗೆ ಬಹಳ ಆಕರ್ಷಕವಾಗಿರುವಂತಹ ವಿಚಾರಗಳು. ಸೃಷ್ಟಿಯ ಬಗ್ಗೆ ಹೇಳಿದ್ರೆ ಅದು ಸ್ವಲ್ಪ ವೈಜ್ಞಾನಿಕವಾಗಿರೋದ್ರಿಂದ ಅದನ್ನು ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ ಆಗಬಹುದು. ಆದ್ರೆ ಲೀಲಾವತಾರಗಳನ್ನ ಕೇಳುವ ಮುಖಾಂತರವಾಗಿ ನಮಗೆ ಭಗವಂತನನ್ನ ನೆನಪು ಮಾಡಿಕೊಳ್ಳುವುದು ಸುಲಭವಾಗ್ತದೆ. ನಾವು ಆಚರಿಸುವಂತಹ ಅನೇಕ ಹಬ್ಬಗಳು ಕೂಡ ಈ ಭಗವಂತನ ಲೀಲಾವತಾರಗಳಿಗೆ ಸಂಬಂಧಪಟ್ಟದ್ದೇ ಆಗಿರ್ತದೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಈ ರೀತಿ ಅನೇಕ ಅವತಾರಗಳನ್ನ ಭಗವಂತನು ತಾಳ್ತಾ ಇದ್ದಾನೆ. ಯಾವ ಕಾರಣಕ್ಕೋಸ್ಕರ? ಗೋಬ್ರಾಹ್ಮಣ ಹಿತಾಯಚ, ಗೋವುಗಳಿಗೆ ಮತ್ತೆ ಬ್ರಾಹ್ಮಣರಿಗೆ ಹಿತವನ್ನ ಉಂಟು ಮಾಡುವ ಕಾರಣಕ್ಕಾಗಿ ಭಗವಂತನು ಅವತಾರವನ್ನ ತಾಳ್ತಾ ಇದ್ದಾನೆ. ಪ್ರಭುಪಾದರು ಗೋವುಗಳ ರಕ್ಷಣೆಯ ಬಗ್ಗೆ ವಿಶೇಷವಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮಾನವ ದೇಹವನ್ನ ಪರಿಪೂರ್ಣವಾಗಿ ಬೆಳೆಸಲು ಹಸು ಅತ್ಯಂತ ಮುಖ್ಯವಾದಂತಹ ಪ್ರಾಣಿ. ಆ ಹಸುವಿನ ಒಂದು ಹಾಲನ್ನ ಕುಡಿಯುವುದರಿಂದ ಮೆದುಳಿನಲ್ಲಿರುವಂತಹ ಸೂಕ್ಷ್ಮ ಸ್ನಾಯುಗಳ ಬೆಳವಣಿಗೆ ಉಂಟಾಗುತ್ತದೆ. ದಿವ್ಯ ಜ್ಞಾನದ ಗಹನತೆಗಳನ್ನ ಅರಿತುಕೊಳ್ಳಬಹುದು. ನಮಗೆ ಭಗವದ್ಗೀತೆ ಭಾಗವತ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಆ ಒಂದು ಹಸುವಿನ ಶುದ್ಧ, ನಾವು ದೇಸಿ ಹಸುವಿನ ಹಾಲನ್ನ ಕುಡಿಯಬೇಕು. ಈಗ ಹಾಲು ಅಂತ ಹೇಳಿದ್ರು ಕೂಡ ಅದರಲ್ಲಿ ಅನೇಕ ರಾಸಾಯನಿಕಗಳನ್ನು ಕೂಡ ಹಾಕ್ತಾರೆ, ಅಥವಾ ಬೇರೆ ಬೇರೆ ವಿಧಾನಗಳಿಂದ ಹಾಲನ್ನ ಪಡೆಯುತ್ತಾರೆ. ಆದ್ರೆ ಉತ್ತಮವಾದಂತಹ ಹಸುವಿನ ಹಾಲನ್ನ ಪಡೆಯುವುದರಿಂದ ನಮ್ಮ ಮೆದುಳಿನ ಬೆಳವಣಿಗೆಯು ಕೂಡ ಬಹಳ ಚೆನ್ನಾಗಿ ಆಗ್ತದೆ. ಹಾಗೆ ಎತ್ತು ಮಾನವ ಜನಾಂಗದ ತಂದೆ, ಹಸುವೇ ತಾಯಿ. ಯಾಕಂದ್ರೆ ಎತ್ತು ಭೂಮಿಯನ್ನ ಉಡ್ತು ನಮಗೆ ಆಹಾರ ಧಾನ್ಯಗಳನ್ನ ಕೊಡುವಂತಹದ್ದು. ಹಸುವು ನಮಗೆ ಹಾಲನ್ನ ಕೊಡ್ತದೆ. ಹೀಗೆ ಎತ್ತು ಅಂತ ಹೇಳಿದ್ರೆ ನಮಗೆ ತಂದೆಗೆ ಸಮಾನ, ಹಸು ಅಂತ ಹೇಳಿದ್ರೆ ತಾಯಿಗೆ ಸಮಾನವಾಗ್ತಾರೆ. ಹಸು ಒಂದು ಹಾಲನ್ನು ಒದಗಿಸುವಂತಹದ್ದು. ಈ ರೀತಿ ಸುಸಂಸ್ಕೃತವಾದಂತಹ ಸಮಾಜದಲ್ಲಿ ಗೋರಕ್ಷಣೆ ಬಹಳ ಮುಖ್ಯವಾಗಿ ಇರಬೇಕು. ಗೋರಕ್ಷಣೆ ಇಲ್ಲದೆ ಇರುವಂತಹ ಸಮಾಜ ಅದು ಸುಸಂಸ್ಕೃತ ಸಮಾಜ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೂ ಈ ಭೌತಿಕವಾದಂತಹ ಸಾಹಿತ್ಯ ಮತ್ತು ಕೃಷ್ಣ ಕಥೆ ಇದಕ್ಕೆ ಇರುವಂತಹ ವ್ಯತ್ಯಾಸವನ್ನು ಕೂಡ ಇಲ್ಲಿ ಪ್ರಭುಪಾದರು ಭಾವಾರ್ಥಗಳಲ್ಲಿ 7, 8, 9ನೇ ಅಧ್ಯಾಯ ಶ್ಲೋಕದ ಭಾವಾರ್ಥದಲ್ಲಿ ತಿಳಿಸಿಕೊಡ್ತಾರೆ. ಯಾವ ರೀತಿ ಕೃಷ್ಣ ಪ್ರಜ್ಞೆಯನ್ನ ಹೆಚ್ಚು ಮಾಡುವಂತಹ ಕೃಷ್ಣ ಕಥೆಯ ಒಂದು ಮಹತ್ವ ಎಂತಹದ್ದು, ಹಾಗೂ ಸಾಮಾನ್ಯವಾಗಿ ಜನರು ಭೌತಿಕವಾದಂತಹ ವಿಚಾರಗಳನ್ನ ತುಂಬಿಸಿರುವಂತಹ ಭೌತಿಕ ಸಾಹಿತ್ಯ ಇದರ ವ್ಯತ್ಯಾಸ ಏನು ಅಂತ ಹೇಳಿ ಇಲ್ಲಿ ತಿಳಿಸ್ತಾರೆ. ವೃತ್ತಪತ್ರಿಕೆಗಳು ಅದನ್ನು ಒಂದು ಸಲ ಓದ್ತೇವೆ, ಆಮೇಲೆ ಅದನ್ನ ಕಸದ ಬುಟ್ಟಿಗೆ ಎಸೆಯುತ್ತೇವೆ. ಆದ್ರೆ ಶ್ರೀಮದ್ ಭಾಗವತದಂತಹ ದಿವ್ಯ ಸಾಹಿತ್ಯ ಇದನ್ನು ನಾವು ಶಾಶ್ವತವಾಗಿ ಮನೆಯಲ್ಲಿ ಇಡ್ತೇವೆ. ನಿತ್ಯವೂ ಕೂಡ ಇದನ್ನು ನಾವು ಓದ್ತೇವೆ. ಯಾಕಂದ್ರೆ ಇದು ಭಗವಂತನ ಅವತಾರವಾಗಿದೆ. ಭಗವಂತನಿಗೂ ಶ್ರೀಮದ್ ಭಾಗವತಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಇಂತಹ ಭಗವಂತನ ಒಂದು ಚಟುವಟಿಕೆಗಳ ಬಗ್ಗೆ, ಲೀಲೆಗಳ ಬಗ್ಗೆ ನಾನು ಎಷ್ಟು ಕೇಳಿದ್ರು ನನಗೆ ಸಾಕು ಅಂತ ಹೇಳಿ ಅನಿಸ್ತಾ ಇಲ್ಲ ಅಂತ ಹೇಳಿ, ನನಗೆ ಸಂಪೂರ್ಣ ತೃಪ್ತಿ ಆಗ್ತಾ ಇಲ್ಲ ಅಂತ ಹೇಳಿ ವಿದುರನು ಮೈತ್ರೇಯರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾನೆ. ಇನ್ನು ಲೀಲಾವತಾರಗಳ ಬಗ್ಗೆ ತಿಳಿಸಿದ ನಂತರ ನಾನಾ ಗ್ರಹವ್ಯೂಹಗಳ ಬಗ್ಗೆ ತಿಳಿಸಿಕೊಡಿ ಅಂತ ಹೇಳಿ ವಿದುರನು ಕೇಳ್ತಾ ಇರುವಂತಹ ಮಾತು. ಯೈಸ್ತತ್ವಭೇದೈರಧಿಲೋಕನಾಥೋ ಲೋಕಾನ್ ಸಹ ಲೋಕಪಾಲಾನ್ ಆಚಿಕ್ಯ ಪದ್ಯತ್ರ ಹಿ ಸರ್ವತ ಸತ್ವ ನಿಕಾಯ ಅಧಿಕೃತ ಪ್ರತೀತ. ಅರ್ಚನಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಎಲ್ಲ ರಾಜರ ಪರಮರಾಜನು ವಿವಿಧ ಲೋಕಗಳನ್ನು ಮತ್ತು ನಿವಾಸ ಸ್ಥಾನಗಳನ್ನು ಸೃಷ್ಟಿಸಿದ್ದಾನೆ. ಜೀವಿಗಳು ತಮ್ಮ ಪ್ರಕೃತಿ ಗುಣ ಮತ್ತು ಕರ್ಮಕ್ಕೆ ಅನುಗುಣವಾಗಿ ಅಲ್ಲಿ ನೆಲೆಸಿದ್ದಾರೆ. ಅವನು ಅವರ ಬೇರೆ ಬೇರೆ ರಾಜರು ಮತ್ತು ಆಳುವವರನ್ನು ಸೃಷ್ಟಿಸಿದ್ದಾನೆ. ಹರೇ ಕೃಷ್ಣ. ಧನ್ಯವಾದ. ಪ್ರಪಂಚದಲ್ಲಿ ಈ ಒಂದು ಬ್ರಹ್ಮಾಂಡದಲ್ಲಿ ಇರುವಂತಹ ಅನೇಕ ಗ್ರಹವ್ಯೂಹಗಳಲ್ಲಿ ಬೇರೆ ಬೇರೆ ಗ್ರಹಗಳಲ್ಲಿ ಜೀವಿಗಳಿದ್ದಾರೆ. ಅಂತಹ ಎಲ್ಲಾ ಜೀವಿಗಳಲ್ಲಿಯೂ ಕೂಡ ಒಬ್ಬ ಮುಖ್ಯಸ್ಥ ಅಂತ ಇರ್ತಾನೆ. ಈಗ ಸೂರ್ಯಲೋಕವನ್ನ ನೋಡಿಕೊಳ್ಳುವಂತಹ ಒಬ್ಬ ವ್ಯಕ್ತಿ, ಹಾಗೆ ಭೂಮಿ, ಈ ರೀತಿ ಬೇರೆ ಬೇರೆ ಲೋಕಗಳಿಗೆ ಬೇರೆ ಬೇರೆ ಅಧಿಪತಿಗಳಿದ್ದಾರೆ. ಆದ್ರೆ ಭಗವಂತ ಎಲ್ಲಾ ಲೋಕಗಳಿಗೂ ಕೂಡ ಅಧಿಲೋಕನಾಥ, ರಾಜಾದಿರಾಜ, ಎಲ್ಲಾ ಲೋಕಗಳಿಗೂ ಕೂಡ ನಾಯಕನಾಗಿ ಅಥವಾ ರಾಜನ ಹಾಗೆ ಇರುವಂತದ್ದು ಶ್ರೀಕೃಷ್ಣ. ಆ ಎಲ್ಲ ಲೋಕಗಳು ಅವುಗಳ ಸ್ಥಾನದಲ್ಲಿ ಇರುವ ಹಾಗೆ ನೋಡಿಕೊಳ್ಳುವಂತದ್ದು ಕೂಡ ಭಗವಂತನೇ ಆಗಿದ್ದಾನೆ. ಹಾಗೆ ಹೇಗೆ ಜನರು ಎಲ್ಲಾ ಪ್ರಪಂಚದಲ್ಲಿ ಅಥವಾ ಎಲ್ಲಾ ಲೋಕಗಳಲ್ಲಿಯೂ ಇದ್ದಾರೆ ಅನ್ನುವುದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸರ್ವಗತಃ ಅಂತ ಹೇಳ್ತಾರೆ ಜೀವಿಗಳನ್ನ.
ಅಂದ್ರೆ ಮನುಷ್ಯರು, ಪ್ರಾಣಿಗಳು, ಜೀವಜಂತುಗಳು ಎಲ್ಲಾ ಕಡೆ ಹರಡಿದ್ದಾರೆ. ಅವುಗಳು ಇಲ್ಲದೆ ಇರುವಂತಹ ಸ್ಥಾನ ಇಲ್ಲ. ಈಗ ಆಧುನಿಕ ವಿಜ್ಞಾನಿಗಳು ಹೇಳುವಂತದ್ದು ಭೂಮಿಯ ಮೇಲೆ ಮಾತ್ರ ಜೀವಿಗಳಿದ್ದಾರೆ ಅಂತ ಹೇಳಿ. ಆದ್ರೆ ಬೇರೆ ಗ್ರಹಗಳಲ್ಲಿಯೂ ಕೂಡ ಜೀವಿಗಳು ಇದ್ದಾರೆ. ನಮ್ಮ ಈ ಶರೀರ ಇದು ಪಂಚಮಹಾಭೂತಗಳಿಂದ ಮಾಡಿರುವಂತಹದ್ದು. ಅದರಲ್ಲೂ ನಮ್ಮ ಶರೀರ, ಇದರಲ್ಲಿ ಮಣ್ಣಿನ ಅಂಶ ಹೆಚ್ಚು ಇದೆ. ಹಾಗಾಗಿ ನಾವು ಮಣ್ಣಿನ ಮೇಲೆ, ಭೂಮಿಯ ಮೇಲೆ ನಾವು ಜೀವಿಸ್ತೇವೆ. ಅದೇ ಆ ಮೀನಿನ ಶರೀರ, ಆ ಮೀನು ಅದು ನೀರಿನ ಒಳಗೆ ಜೀವಿಸ್ಲಿಕ್ಕೆ ಬೇಕಾದಂತಹ, ಅದಕ್ಕೆ ಸರಿಯಾದಂತಹ ಒಂದು ಶರೀರವನ್ನ ಪಡೆದುಕೊಂಡಿದೆ. ಹಾಗೆ ಪಕ್ಷಿಗಳು ಆಕಾಶದಲ್ಲಿ ಹಾರಾಡುವುದಕ್ಕೆ ಸರಿಯಾದಂತಹ ಒಂದು ಶರೀರವನ್ನ ಪಡೆದಿದೆ. ಪಕ್ಷಿಗಳು ಹೆಚ್ಚಿನ ಸಮಯವನ್ನ ಆಕಾಶದಲ್ಲಿ ಹಾರಾಡುವುದರಲ್ಲೇ ಕಳೆಯುತ್ತವೆ. ಹಾಗೆಯೇ ಬೇರೆ ಬೇರೆ ಜೀವಿಗಳು ಬೇರೆ ಬೇರೆ ಲೋಕಗಳಲ್ಲಿ ಅವುಗಳಿಗೆ, ಆ ಲೋಕಗಳಿಗೆ ಯಾವ ರೀತಿಯಾಗಿ ಶರೀರ ಬೇಕೋ, ಶರೀರ ರಚನೆ ಬೇಕೋ, ಆ ರೀತಿಯಾದಂತಹ ಶರೀರ ರಚನೆಯನ್ನ ಪಡೆದಿರ್ತಾರೆ. ಅದನ್ನ ನಾವು ತಿಳಿದುಕೊಳ್ಳುವಂತಹ ಶಕ್ತಿ ನಮಗಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಆ ಜೀವಿಗಳೇ ಇಲ್ಲ ಅಂತ ಹೇಳುವಂತಹದ್ದು ಅದು ಮೂರ್ಖತನ ಅಂತ ಅನ್ನಿಸಿಕೊಳ್ಳುತ್ತದೆ. ಹೇಗೆ ನಾವು ನೀರಿನೊಳಗೆ ಹೋಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ, ನಾವು ನೀರಿನೊಳಗೆ ಉಸಿರಾಡ್ಲಿಕ್ಕೆ ಆಗುವುದಿಲ್ಲ. ಹಾಗಂತೇಳಿ ಮೀನುಗಳು ನೀರಿನಲ್ಲಿ ಉಸಿರಾಡುವುದಿಲ್ಲ ಅಂತೇಳಿ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಅಥವಾ ಮೀನನ್ನ ನೀರಿನಿಂದ ಹೊರಗೆ ತೆಗೆದು ನಮಗೆ ಭೂಮಿಯ ಮೇಲೆ ಗಾಳಿಯನ್ನು ಉಸಿರಾಡಿದ ಹಾಗೆ ಅವುಗಳು ಉಸಿರಾಡ್ಲಿ ಅಂತ ಹೇಳಿ ನಾವು ತಿಳ್ಕೊಂಡ್ರೆ ಅಥವಾ ಪ್ರಯತ್ನಿಸಿದ್ರೆ ಅವುಗಳು ಸತ್ತು ಹೋಗ್ತವೆ. ಹೀಗೆ ಬೇರೆ ಬೇರೆ ಲೋಕಗಳಿಗೆ ಅವುಗಳದ್ದೇ ಆದಂತಹ ಜೀವಿಗಳು ಅಲ್ಲಿ ಇರ್ತಾರೆ. ಅವರನ್ನು ಗುರುತಿಸುವಂತಹ ಶಕ್ತಿ ನಮಗಿಲ್ಲ. ಆಮೇಲೆ ಕೊನೆಗೆ ವಿವಿಧ ರೀತಿಯಾದಂತಹ ಜೀವಜಂತುಗಳ ಬಗ್ಗೆಯೂ ಕೂಡ, ಹೇಗೆ ಈ ಲೋಕಗಳಲ್ಲಿ ಕೇವಲ ಲೋಕಗಳ ಗ್ರಹವ್ಯೂಹಗಳ ಬಗ್ಗೆ ಮಾತ್ರ ಅಲ್ಲ, ಅಲ್ಲಿರುವಂತಹ ಜೀವಿಗಳ ಬಗ್ಗೆಯೂ ಕೂಡ ತಿಳಿಸಿಕೊಡಿ ಅಂತ ಹೇಳಿ ವಿದುರನು ಕೇಳ್ತಾ ಇದ್ದಾನೆ. ಏನ ಪ್ರಜಾನಾಮುತ ಆತ್ಮಕರ್ಮ ರೂಪಾಭಿಧಾನಾಂ ಚಾಭಿಧಾಂ ವ್ಯಧತ್ತ ನಾರಾಯಣೋ ವಿಶ್ವಸೃಗಾತ್ಮಯೋನಿ ರೇತಚ್ಚನೋ ವರ್ಣಯ ವಿಪ್ರವರ್ಯ. ಚಂದ್ರಿಕಾ ಮಾತಾಜಿ. ಬ್ರಾಹ್ಮಣೋತ್ತಮರೇ, ಬ್ರಹ್ಮಾಂಡದ ಸೃಷ್ಟಿಕರ್ತ ಮತ್ತು ಸ್ವಯಂ ಪೂರ್ಣ ಪ್ರಭುವಾದ ನಾರಾಯಣನು ಹೇಗೆ ವಿವಿಧ ಜೀವಜಂತುಗಳ ಪ್ರಕೃತಿಗಳು, ಚಟುವಟಿಕೆಗಳು, ಕ್ರಿಯೆಗಳು, ರೂಪಗಳು, ಲಕ್ಷಣಗಳು ಮತ್ತು ಹೆಸರುಗಳನ್ನು ಬೇರೆ ಬೇರೆಯಾಗಿ ಸೃಷ್ಟಿಸಿದನೆಂಬುದನ್ನು ದಯವಿಟ್ಟು ವಿವರಿಸಿರಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಮಗೆ ಪದ್ಮಪುರಾಣದಲ್ಲಿ ತಿಳಿಸಿರುವಂತೆ 84 ಲಕ್ಷ ಜೀವರಾಶಿಗಳಿವೆ. ಜಲಜಾನವಲಕ್ಷಾಣಿ ಸ್ಥಾವರ ಲಕ್ಷವಿಂಶತಿ ಕ್ರಮಯೋ ರುದ್ರ ಸಂಖ್ಯಕ ಪಕ್ಷಿಣಾಂ ದಶಲಕ್ಷಣಂ ತ್ರಿಂಸಾ ಲಕ್ಷಾಣಿ ಪಶವಃ ಚತುರ್ಲಕ್ಷಾಣಿ ಮಾನುಷಃ. ಹೀಗೆ 84 ಲಕ್ಷ ಜೀವಯೋನಿಗಳನ್ನ ನಾವು ಶಾಸ್ತ್ರದಿಂದ ಪಡೆದುಕೊಳ್ಳಬಹುದು. ಪದ್ಮಪುರಾಣದಲ್ಲಿ ಈ ಶ್ಲೋಕ ಬರ್ತದೆ. ಈ ಎಲ್ಲ ಜೀವಿಗಳು ಈ ಭೂಮಿಯೊಂದರಲ್ಲೇ ನಮಗೆ ಕಾಣದೇ ಇರಬಹುದು. ಯಾಕಂದ್ರೆ ವೈದಿಕ ಸಾಹಿತ್ಯ ಅನ್ನುವಂಥದ್ದು ಅದು ಇಡೀ ಬ್ರಹ್ಮಾಂಡದ ಕುರಿತಾಗಿ, ಕೇವಲ ಒಂದು ಬ್ರಹ್ಮಾಂಡ ಅಲ್ಲ, ಅನೇಕ ಬ್ರಹ್ಮಾಂಡದ ಕುರಿತಾಗಿ ನಮಗೆ ತಿಳಿಸಿಕೊಟ್ಟಿರುವಂತಹದ್ದು. ಇಲ್ಲಿ ನಡೆಯುವಂತಹ ಬಹಳಷ್ಟು ಲೀಲೆಗಳು ಅದು ಈ ಭೂಮಿಯ ಮೇಲೆ ನಡೆದಿರುವಂತಹದ್ದಲ್ಲ, ಅದು ಬೇರೆ ಲೋಕಗಳಲ್ಲಿಯೂ ಕೂಡ ನಡೆದಿದೆ. ಅಲ್ಲಿರುವಂತಹ ಜೀವಿಗಳ ದೈಹಿಕ ಲಕ್ಷಣಗಳು ಹೇಗಿರ್ತವೆ ಅದನ್ನ ನಮಗೆ ತಿಳಿಸಿಕೊಡಿ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಒಂದು ಸಾಮಾನ್ಯವಾದಂತಹ ವ್ಯತ್ಯಾಸವನ್ನು ಕೂಡ ಪ್ರಭುಪಾದರು ತಿಳಿಸ್ತಾರೆ. ಆಯಾ ದೇಶದ ಒಂದು ಗುಣಲಕ್ಷಣಗಳಿಗೆ ಅನುಗುಣವಾಗಿ ಅವರಿಗೆ ಬೇರೆ ಬೇರೆ ರೀತಿಯಾದಂತಹ ಶರೀರದ ರಚನೆಗಳಿರ್ತವೆ. ಈಗ ಕೆಲವೊಂದು ದೇಶದಲ್ಲಿ ಜನರು ಬೆಳ್ಳಗಿರ್ತಾರೆ, ಕೆಲವೊಂದು ದೇಶದಲ್ಲಿ ಕಪ್ಪಗಿರ್ತಾರೆ, ಕೆಲವೊಮ್ಮೆ ಕುಳ್ಳಗಿರ್ತಾರೆ, ಉದ್ದಗಿರ್ತಾರೆ. ನಾವು ಅವರನ್ನು ನೋಡುವ ಮುಖಾಂತರವಾಗಿಯೇ ಅವರು ಇಂತಹ ದೇಶಕ್ಕೆ ಸೇರಿರಬಹುದು ಅಂತ ಒಂದು ಅಂದಾಜು ಮಾಡಬಹುದು. ಯಾಕಂದ್ರೆ ಆ ದೇಶದಲ್ಲಿ ವಾಸಿಸುವಂತಹ ಜನರು ಆ ರೀತಿಯಾಗಿ ಕಾಣ್ತಾರೆ. ಅಂದ್ರೆ ಈ ಭೂಮಿಯ ಮೇಲೆಯೇ ಇಷ್ಟೊಂದು ವ್ಯತ್ಯಾಸಗಳನ್ನ ನಾವು ಕಾಣ್ತೇವೆ ಅಂತ ಹೇಳಿದ್ಮೇಲೆ ಇನ್ನು ಭೂಮಿಯಿಂದ ಹೊರತಾಗಿ ಬೇರೆ ಗ್ರಹಗಳಲ್ಲಿ ಜೀವಿಸುವಂತಹ ಜೀವಿಗಳಲ್ಲಿ ಅವರಲ್ಲಿ ಎಷ್ಟೊಂದು ವ್ಯತ್ಯಾಸಗಳು ಇರಬಹುದು ಅಂತ ಹೇಳಿ ಇಲ್ಲಿ ತಿಳಿಸ್ತಾರೆ. ಹಾಗೆ ನಾವು ಮಾಡುವಂತಹ ಪಾಪ ಪುಣ್ಯಗಳು ಕೂಡ ಇಲ್ಲಿ ಮುಖ್ಯವಾದಂತಹ ಕಾರ್ಯವನ್ನು ನಿರ್ವಹಿಸ್ತದೆ. ಯಾರು ಪುಣ್ಯ ಕಾರ್ಯವನ್ನ ಮಾಡಿರ್ತಾರೆ ಅವರು ಶ್ರೀಮಂತರಾದ, ವಿದ್ವಾಂಸರಾದ, ಸುಂದರವಾದ ದೇಹ ಲಕ್ಷಣಗಳನ್ನು ಹೊಂದಿರ್ತಾರೆ. ಪಾಪವನ್ನ ಮಾಡಿದಂತಹ ವ್ಯಕ್ತಿಗಳಿಗೆ ಅವರು ಮಾಡಿದಂತಹ ಏನು ತಪ್ಪು ಇದೆ ಅದಕ್ಕೆ ಶಿಕ್ಷೆಯ ರೂಪವಾಗಿ ಆ ಒಂದು ಕಷ್ಟಗಳನ್ನ ಅವರು ಜೀವನದಲ್ಲಿ ಅನುಭವಿಸಬೇಕಾಗಿ ಬರ್ತದೆ. ಇಷ್ಟು ಹೇಳಿದ ಮೇಲೆ ವಿದುರನ ಆ ಒಂದು ಉತ್ಸಾಹವನ್ನ ಇಲ್ಲಿ ವಿವರಿಸ್ತಾ ಇದ್ದಾರೆ. ವಿದುರನು ಎಷ್ಟೊಂದು ಉತ್ಸುಕನಾಗಿ ಶ್ರೀಕೃಷ್ಣನ ಕಥೆಯನ್ನ ಕೇಳ್ತಾ ಇದ್ದಾನೆ ಮತ್ತು ಬಹಳ ಸ್ಪಷ್ಟವಾಗಿ ಆತನು ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ.
ನನಗೆ ಏನನ್ನಾದ್ರೂ ಹೇಳಿ ಅಂತ ಹೇಳುವುದಿಲ್ಲ, ಸ್ಪಷ್ಟವಾಗಿ ಆ ಭಗವಂತನ ಕುರಿತಾಗಿಯೇ ಹೇಳಿ. ಯಾಕಂದ್ರೆ ನಾವು ಶಾಸ್ತ್ರ ಅಂತ ಹೇಳಿದ ಕೂಡಲೇ, ವೇದ ಅಂತ ಹೇಳಿದ ಕೂಡಲೇ ಅದರಲ್ಲಿ ಅನೇಕ ವಿಚಾರಗಳು ಬರ್ತವೆ. ಆ ಎಲ್ಲ ವಿಚಾರಗಳನ್ನ ನನಗೆ ಹೇಳಬೇಡಿ, ನನಗೆ ನೇರವಾಗಿ ಶ್ರೀಕೃಷ್ಣನ ಕಥೆಯನ್ನೇ ತಿಳಿಸಿಕೊಡಿ ಅಂತ ಹೇಳಿ ಇಲ್ಲಿ ವಿದುರನು ಪ್ರಶ್ನೆಯನ್ನ ಮಾಡ್ತಾ ಇರುವಂತಹದ್ದು. ಪರಾವರೇಶಂ ಭಗವಾನ್ ವ್ರತಾನಿ ಶ್ರುತಾನಿ ಮೇ ವ್ಯಾಸ ಮುಖಾದ ಭೀಕ್ಷ್ಣಂ ಅತೃಪ್ನುಮ ಕ್ಷುಲ್ಲ ಸುಖಾವಹಾನಾಂ ತೇಷಾಮೃತೆ ಕೃಷ್ಣ ಕಥಾಮೃತೌಘಾತ್. ಶುಭ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನನ್ನ ಪ್ರಭುವೆ, ನಾನು ವೇದವ್ಯಾಸರ ಮುಖದಿಂದ ಮಾನವ ಸಮುದಾಯದ ಈ ಉಚ್ಚ ಮತ್ತು ನೀಚ ಸ್ಥಾನಮಾನಗಳ ಬಗ್ಗೆ ಪದೇ ಪದೇ ಕೇಳಿದ್ದೇನೆ. ಈ ಎಲ್ಲ ಕ್ಷುಲ್ಲಕ ವಿಷಯಗಳು ಮತ್ತು ಸುಖಗಳ ಬಗ್ಗೆ ನಾನು ಪೂರ್ಣ ತೃಪ್ತಿ ಹೊಂದಿದ್ದೇನೆ. ಅವು ಕೃಷ್ಣ ವಸ್ತು ವಿಚಾರಗಳ ಅಮೃತದಿಂದ ನನಗೆ ತೃಪ್ತಿಯನ್ನು ನೀಡಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ವಿದುರನು ಹೇಳುವುದು, ನೀವು ನನಗೆ ಮಹಾಭಾರತವನ್ನ ಹೇಳಬೇಡಿ ಅಂತ. ಮಹಾಭಾರತದ ಒಂದು ಭಾಗವೇ ಆಗಿದ್ದಾನೆ ವಿದುರ. ಮಹಾಭಾರತದಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನ ವಿದುರ ಕಣ್ಣಾರೆ ಕಂಡಿದ್ದಾನೆ. ನೀವು ನನಗೆ ಆ ರೀತಿಯಾದಂತಹ ವಿಚಾರಗಳನ್ನ ತಿಳಿಸಿಕೊಡುವುದು ಬೇಡ. ಯಾಕಂದ್ರೆ ಮಹಾಭಾರತ ಅನ್ನುವಂಥದ್ದು ಅದು ಕುರುಕ್ಷೇತ್ರ ಯುದ್ಧದ ಚರಿತ್ರೆ. ಅಲ್ಲಿ ಸಾಮಾಜಿಕ, ರಾಜಕೀಯ, ಆರ್ಥಿಕ ಸಮಸ್ಯೆಗಳ ಬಗ್ಗೆ ಅನೇಕ ವಿಚಾರಗಳನ್ನು ನಾವು ಕಾಣಬಹುದು. ಈ ಯುದ್ಧದ ವಿಚಾರಗಳು ಇವುಗಳೆಲ್ಲ ನನಗೆ ಬೇಡ, ನನಗೆ ನೇರವಾಗಿ ಭಗವಂತನ ಕುರಿತಾಗಿ ತಿಳಿಸಿಕೊಡಿ. ಮಹಾಭಾರತದಂತಹ ಸಾಹಿತ್ಯಗಳು ಸಾಮಾನ್ಯವಾಗಿ ಭೌತಿಕ ಜನರಿಗೆ ಅದು ಆಕರ್ಷಕವಾಗಿ ಕಾಣಬಹುದು. ಯಾಕಂದ್ರೆ ಮಹಾಭಾರತದಲ್ಲಿ ಇಲ್ಲದೆ ಇರುವಂತಹ ವಿಚಾರಗಳೇ ಇಲ್ಲ. ಎಲ್ಲಾ ವಿಚಾರಗಳು ಕೂಡ ಅದರಲ್ಲಿ ಇದೆ. ವರ್ಣಾಶ್ರಮದ ಕುರಿತಾಗಿ, ಸಾಮಾಜಿಕ, ರಾಜಕೀಯ, ಆರ್ಥಿಕ ಅನೇಕ ವಿಚಾರಗಳ ಬಗ್ಗೆ ಮಹಾಭಾರತವು ವಿಷಯಗಳನ್ನ ಹೊಂದಿದೆ. ಅದರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಭಕ್ತಿಯ ಕುರಿತಾಗಿಯೂ ಕೂಡ ಅಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆ ಒಂದು ಭಕ್ತಿಯ ಒಂದು ಪ್ರಮಾಣ ಏನಿದೆ ಅದು ತುಂಬಾ ಸಣ್ಣದು ಮಹಾಭಾರತದಲ್ಲಿ. ಅದರಿಂದ ಅದನ್ನೇ ನನಗೆ ಹೇಳಿಕೊಡುವುದು ಬೇಡ, ನನಗೆ ನೇರವಾಗಿ ಕೃಷ್ಣ ಕಥೆಯನ್ನ ತಿಳಿಸಿಕೊಡಿ. ಮಹಾಭಾರತ ಮುಂತಾದವುಗಳಲ್ಲಿ ಶ್ರೀಕೃಷ್ಣನಿಗೆ ನೇರವಾಗಿ ಸಂಬಂಧಿಸಿದ ಅಪೂರ್ಣ ವಿಚಾರಗಳು ಇದ್ದವು. ಅವನು ಅತೃಪ್ತನಾಗಿದ್ದನು ಮತ್ತು ಶ್ರೀಕೃಷ್ಣನ ವಿಚಾರ ಹೆಚ್ಚು ತಿಳಿಯಲು ಬಯಸಿದ್ದನು. ಹಾಗಾಗಿ ಆ ಭಗವಂತನ ವಿಚಾರವಾಗಿ ನೇರವಾಗಿ ಹೇಳಿ, ನೀವು ಮಹಾಭಾರತದ ವಿಚಾರವಾಗಿ ನನಗೆ ಹೇಳುವುದು ಬೇಡ ಅಂತ ಹೇಳಿ ಇಲ್ಲಿ ವಿದುರನು ಹೇಳ್ತಾ ಇದ್ದಾನೆ. ಹಾಗೆ ತನಗಿರುವಂತಹ ಉತ್ಸುಕತೆಯನ್ನ ತಿಳಿಸ್ಲಿಕ್ಕೋಸ್ಕರ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ಬೆಂಕಿಯು ಸೌದೆಯನ್ನು ಸುಡುವುದರಿಂದ ತೃಪ್ತವಾಗುವುದಿಲ್ಲ, ಹಾಗೆಯೇ ಶುದ್ಧ ಭಗವದ್ಭಕ್ತನಿಗೆ ಶ್ರೀಕೃಷ್ಣನನ್ನು ಕುರಿತ ಶ್ರವಣವು ಎಂದಿಗೂ ಸಾಕು ಎನ್ನಿಸುವುದಿಲ್ಲ. ಈಗ ನಾವು ಸೌದೆಯನ್ನ ಹಾಕಿದ್ರೆ ಬೆಂಕಿ ಇನ್ನೂ ಹೆಚ್ಚು ಹೆಚ್ಚಾಗಿ ಉರಿತಾ ಹೋಗ್ತದೆ, ಅಲ್ಲದೆ ಅದು ಕಡಿಮೆ ಆಗುವುದಿಲ್ಲ. ಹಾಗೆ ನಾವು ಎಷ್ಟು ಹೆಚ್ಚು ಕೃಷ್ಣ ಕಥೆಯನ್ನ ಕೇಳ್ತೇವೋ ನಮಗೆ ಅದನ್ನ ಕೇಳಬೇಕು ಅನ್ನುವಂತಹ ಇಚ್ಛೆ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ. ಆ ರೀತಿಯಾಗಿ ಕೃಷ್ಣನ ಕಥೆಯನ್ನ ಕೇಳಬೇಕು ಅನ್ನುವಂತಹ ಒಂದು ಉತ್ಕಟವಾದಂತಹ ಆಸೆಯನ್ನು ನಾವು ಬೆಳೆಸಿಕೊಂಡಿದ್ದೇ ಆದ್ರೆ ನಮ್ಮ ಜೀವನ ಸಾರ್ಥಕವಾಗ್ತದೆ. ಯಾಕಂದ್ರೆ ನಾವು ಮರಣಕಾಲದಲ್ಲಿ ಏನನ್ನ ಚಿಂತಿಸ್ತೇವೋ ಅದನ್ನೇ ಪಡೆಯುತ್ತೇವೆ. ನಾವು ಕೃಷ್ಣ ಕಥೆಗೆ ಆಸಕ್ತಿಯನ್ನ ಬೆಳೆಸಿಕೊಂಡಿದ್ದೇ ಆದ್ರೆ ನಾವು ಭಗವಂತನ ಧಾಮಕ್ಕೆ ಹೋಗುವಂಥದ್ದು ಖಂಡಿತವಾಗ್ತದೆ. ಈ ರೀತಿ ಭಗವದ್ಗೀತೆ, ಭಾಗವತದಂತಹ ವಿಚಾರಗಳನ್ನು ತಿಳಿಸಿ, ಮಹಾಭಾರತದಲ್ಲಿಯೂ ಕೂಡ ಭಗವದ್ಗೀತೆಯ ವಿಚಾರವನ್ನ ಜನರು ತುಂಬಾ ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಯಾಕಂದ್ರೆ ಆ 18 ದಿನಗಳ ಯುದ್ಧದ ವಿವರಣೆಯಾದ ಮುಂದೆ ಭಗವದ್ಗೀತೆಯ ವಿವರಣೆ ಸಣ್ಣದಾಗಿ ಕಾಣಿಸ್ತದೆ, 700 ಶ್ಲೋಕಗಳು ಮಾತ್ರ ಇರುವಂತಹದ್ದು. ಹಾಗಾಗಿ ಆ ರೀತಿಯಾದಂತಹ ಭೌತಿಕವಾದಂತಹ ಜನರಿಗೆ ತಿಳಿಸುವಂತೆ ಬೇಡ, ನನಗೆ ಕೃಷ್ಣ ಕಥೆಯನ್ನೇ ನನಗೆ ಸ್ಪಷ್ಟವಾಗಿ ಪ್ರತ್ಯೇಕವಾಗಿ ತಿಳಿಸಿಕೊಡಿ. ಮಹಾಭಾರತದ ನನಗೆ ತೃಪ್ತಿಯನ್ನ ಕೊಟ್ಟಿಲ್ಲ, ಕೃಷ್ಣ ಕಥೆಯನ್ನ ಕೇಳುವುದರಲ್ಲಿ ನನಗೆ ಸಾಕು ಅಂತ ಹೇಳಿ ಅನ್ನಿಸ್ತಾ ಇಲ್ಲ, ದಯವಿಟ್ಟು ಆ ರೀತಿಯಾಗಿ ನನಗೆ ತಿಳಿಸಿಕೊಡಿ ಅಂತ ಹೇಳಿ ಇಲ್ಲಿ ವಿದುರನು ಮೈತ್ರೇಯರಲ್ಲಿ ಕೇಳ್ತಾ ಇರುವಂತಹದ್ದು. ಕಸೃಪ್ನುಯಾತೀರ್ಥ ಪದೋಭಿಧಾನಾತ್ ಸತ್ರೇಷು ವಾಸೂರಿಭಿರೀಢ್ಯಮಾನಾತ್ ಯಾ ಕರ್ಣನಾಡಿಂ ಪುರುಷಸ್ಯ ಯಾತೋ ಭವಪ್ರದಾಂ ಗೇಹರತಿಂ ಛಿನತ್ತಿ. ಚಿತ್ರ ಮಾತಾಜಿ. ಹರೇ ಕೃಷ್ಣ. ಅನುವಾದ. ಶ್ರೀಕೃಷ್ಣನ ಪಾದ ಕಮಲಗಳೇ ಸಕಲ ಯಾತ್ರಾ ಸ್ಥಳಗಳ ಸಮಷ್ಟಿಯಾಗಿವೆ. ಅವನು ಮಹರ್ಷಿಗಳಿಂದ ಮತ್ತು ಭಕ್ತರಿಂದ ಪೂಜೆಗೊಳ್ಳುತ್ತಿದ್ದಾನೆ.
ಅಂತಹ ಶ್ರೀಕೃಷ್ಣನನ್ನು ಕುರಿತು ಸಾಕಷ್ಟು ವಿಚಾರವನ್ನು ಕೇಳದೆ ಮಾನವ ಸಮಾಜದಲ್ಲಿ ಯಾರು ತಾನೇ ತೃಪ್ತಿ ಹೊಂದುವರು? ಅಂತಹ ವಿಚಾರಗಳು ಕರ್ಣರಂಧ್ರಗಳನ್ನು ಪ್ರವೇಶಿಸಿದ ಮಾತ್ರದಿಂದಲೇ ಸಂಸಾರ ಬಂಧನವನ್ನು ಕಡಿದು ಹಾಕಬಲ್ಲವು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮೊದಲು ಕೇಳಿದಂತಹ ಪ್ರಶ್ನೆಗೆ ಇಲ್ಲೇ ಉತ್ತರ ಇದೆ. ಜನರು ಸುಖವನ್ನ ಸಂತೋಷವನ್ನ ಪಡೆಯುವಂತಹ ವಿಧಾನ ಯಾವುದು ಅಂತ ಹೇಳಿದ್ರೆ ಕೃಷ್ಣ ಕಥೆಯನ್ನ ಕೇಳುವಂತಹದ್ದು. ಸಂಸಾರ ಬಂಧನವನ್ನ ಕಳೆದುಕೊಳ್ಳಿಕ್ಕಿರುವಂತಹ ವಿಧಾನ, ಏಕೈಕ ವಿಧಾನ ಯಾವುದು ಅಂತ ಹೇಳಿದ್ರೆ ಆ ಭಗವಂತನ ಕುರಿತಾಗಿ ವಿಚಾರಗಳನ್ನು ತಿಳಿದುಕೊಳ್ಳುವಂತಹದ್ದು. ನಾವು ಪ್ರಪಂಚದಲ್ಲಿ ಏನೇನೋ ವಿಚಾರಗಳನ್ನು ತಿಳಿದುಕೊಳ್ಳಬಹುದು, ಆದ್ರೆ ಅದು ಯಾವುದು ಕೂಡ ನಮಗೆ ಪರಿಪೂರ್ಣತೆಯನ್ನು ಕೊಡುವುದಿಲ್ಲ. ಅದು ಯಾವ ವಿಚಾರಗಳನ್ನು ತಿಳಿದುಕೊಳ್ಳದೇ ಇದ್ರೂ ಕೂಡ ಕೃಷ್ಣನ ವಿಚಾರವನ್ನು ನಾವು ತಿಳಿದುಕೊಂಡೆವು ಅಂತ ಹೇಳಿದ್ರೆ ನಮ್ಮ ಆ ಒಂದು ವಿಚಾರಗಳು ಅಥವಾ ನಾವು ತಿಳಿದುಕೊಳ್ಳುವಂತಹ ಪರಿಪೂರ್ಣತೆಯನ್ನ ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಜೀವಿಯು, ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ತಿಳಿದುಕೊಳ್ಳಲೇಬೇಕಾದಂತಹ ಬಹಳ ಮುಖ್ಯವಾದಂತಹ ವಿಚಾರ ಏನು ಅಂತ ಹೇಳಿದ್ರೆ ಅದು ಭಗವಂತನ ವಿಚಾರವಾಗಿದೆ. ಭಗವಂತನ ಕುರಿತಾಗಿ, ಭಗವಂತನ ಕಥೆಗಳ ಕುರಿತಾಗಿ ನಾವು ಹೆಚ್ಚಾಗಿ ತಿಳಿದುಕೊಳ್ಳಬೇಕು. ಹಾಗಾದ್ರೆ ಮಹಾಭಾರತವನ್ನ ಯಾವ ಉದ್ದೇಶಕ್ಕೋಸ್ಕರ ರಚಿಸಿದ್ದಾರೆ? ಮಹಾಭಾರತವನ್ನ ಯಾಕೆ, ಈಗ ಮಹಾಭಾರತ ಬೇಡ ಅಂತ ಹೇಳಿದ್ಮೇಲೆ ಅದನ್ನ ರಚಿಸಿದಂತ ಕಾರಣ ಏನು ಅದನ್ನು ಕೂಡ ಇಲ್ಲಿ ನಮಗೆ 12ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮುನಿರ್ವಿವಕ್ಷು ಭಗವದ್ ಗುಣಾನಾಂ ಸಖಾಪಿತೆ ಭಾರತ ಮಾಹ ಕೃಷ್ಣ ಯಸ್ಮಿನ್ ನೃಣಾಂ ಗ್ರಾಮ್ಯ ಸುಖಾನುವಾದೈ ಮತಿ ಗೃಹೀತ ಅನುಹರೇ ಕಥಾಯಾಂ. ಅರ್ಚನಾ ಮಾತಾಜಿ. ಹರೇ ಕೃಷ್ಣ. ನಿಮ್ಮ ಸ್ನೇಹಿತರಾದ ಮಹರ್ಷಿ ಕೃಷ್ಣ ದ್ವೈಪಾಯನ ವ್ಯಾಸರು ಭಗವಂತನ ದಿವ್ಯ ಗುಣಗಳನ್ನು ತಮ್ಮ ಮಹಾಕೃತಿಯಾದ ಮಹಾಭಾರತದಲ್ಲಿ ಈಗಾಗಲೇ ವರ್ಣಿಸಿದ್ದಾರೆ. ಜನಸ್ತೋಮವು ಲೌಕಿಕ ವಿಚಾರಗಳನ್ನು ಕೇಳುವ ಪ್ರಬಲವಾದ ಇಚ್ಛೆಯನ್ನು ಹೊಂದಿರುತ್ತದೆ. ಆ ಮೂಲಕ ಅವರ ಗಮನವನ್ನು ಕೃಷ್ಣ ಕಥೆ, ಭಗವದ್ಗೀತೆಯತ್ತ ಸೆಳೆಯುವುದೇ ಅವರ ಇಡೀ ಉದ್ದೇಶವಾಗಿದೆ. ಹರೇ ಕೃಷ್ಣ. ಇಡೀ ಮಹಾಭಾರತದಲ್ಲಿ ಭಗವದ್ಗೀತೆ ಸಣ್ಣದಾದ್ರೂ ಕೂಡ ಅದೇ ಬಹಳ ಮುಖ್ಯವಾದಂತಹ ವಿಚಾರ. ಇಲ್ಲಿ ಆ ಕಥೆಯನ್ನ ಅಥವಾ ಆ ಒಂದು ಸಂದರ್ಭವನ್ನ ವಿವರಿಸಿರುವಂತಹ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಮಹಾಭಾರತದ ಒಂದು ಯುದ್ಧದ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಬಂದಂತಹ ಭಗವದ್ಗೀತೆಯನ್ನು ಜನರು ತಿಳಿದುಕೊಳ್ಳುವ ಹಾಗೆ ಆಗ್ಲಿ ಅನ್ನುವ ಕಾರಣಕ್ಕೋಸ್ಕರ ಮಹಾಭಾರತದ ರಚನೆಯಾಗಿದೆ. ಅದನ್ನ ಇಲ್ಲಿ ಹೇಳುವಂತದ್ದು ನಿಮ್ಮ ಸ್ನೇಹಿತರಾದ ಅಂತೇಳಿ. ಅಂದ್ರೆ ಮೈತ್ರೇಯರು ಮತ್ತು ವೇದವ್ಯಾಸರು ಇಬ್ಬರು ಕೂಡ ಒಂದೇ ಗುರುಕುಲದಲ್ಲಿ ಕಲಿತವರು. ವೇದವ್ಯಾಸರ ತಂದೆಯಾದಂತಹ ಪರಾಶರ ಮುನಿಗಳ ಶಿಷ್ಯರು ಇಬ್ಬರು ಕೂಡ. ಹಾಗಾಗಿ ಇಬ್ಬರು ಸ್ನೇಹಿತರು, ಇಬ್ರು ಕೂಡ ಸಹಪಾಠಿಗಳು. ಅದೇ ವೇದವ್ಯಾಸರ ಮಗ ವಿದುರನಿಗೆ ವ್ಯಾಸದೇವರ ಒಂದು ದಾಸಿಪುತ್ರನಾಗಿ ವಿದುರರು ಜನಿಸಿರುವಂತಹದ್ದು. ಹಾಗೆ ತಮ್ಮ ತಂದೆಯ ಬಗ್ಗೆ ಇಲ್ಲಿ ಹೇಳುವಂಥದ್ದು ನಿಮ್ಮ ಸ್ನೇಹಿತರಾದಂತಹ ದ್ವೈಪಾಯನರ ವ್ಯಾಸರ ಮುಖಾಂತರವಾಗಿ ಈ ದಿವ್ಯ ಗುಣಗಳನ್ನ ಮಹಾಭಾರತದಲ್ಲಿ ಈಗಲೇ ಅವರು ವರ್ಣಿಸಿದ್ದಾರೆ. ಯಾತಕ್ಕೋಸ್ಕರ ಲೌಕಿಕ ವಿಚಾರಗಳನ್ನ ಕೇಳುವಂತಹ ಇಚ್ಛೆ ಇರುವ ಜನರಿಗೆ ಆ ಲೌಕಿಕ ವಿಚಾರಗಳನ್ನ ತಿಳಿಸಿಕೊಡುವ ಒಂದು ದಾರಿಯಲ್ಲಿಯೇ, ಹೇಗೆ ನಾವು ಮಕ್ಕಳಿಗೆ ಊಟ ಮಾಡುವುದಿಲ್ಲ ಅಂತೇಳಿ ಹಠ ಮಾಡಿದ್ರೆ ಅವರನ್ನ ನಾವು ಬೇರೆ ಬೇರೆ ಎತ್ತಿಕೊಂಡು ಆಚೆ ಈಚೆ ಕರ್ಕೊಂಡು ಹೋಗ್ತೇವೆ. ಮಗು ಏನ್ ಅನ್ನಿಸ್ತದೆ, ನನಗೆ ಬೇಕಾದಲ್ಲಿಗೆ ಇವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ. ಆದ್ರೆ ಅದರ ಜೊತೆಗೆ ನೀವು ಅನ್ನವನ್ನು ಕೂಡ ತಟ್ಟೆಯಲ್ಲಿ ತೆಗೆದುಕೊಂಡು ಹೋಗ್ತೀರಾ. ಹಾಗೆಯೇ ಮಗುವನ್ನ ಆಟ ಆಡಿಸ್ತಾ ಮಗುವಿಗೆ ಸ್ವಲ್ಪನೇ ಆಹಾರವನ್ನ ಕೊಡ್ತೀರಾ. ಆ ತಾಯಿಗೆ ಆ ಒಂದು ವಿಧಾನ ಗೊತ್ತಿದೆ. ಹಾಗೆಯೇ ವೇದವ್ಯಾಸರು ಕೂಡ ಜನಸಾಮಾನ್ಯರಿಗೆ ಏನು ಬೇಕು, ಈ ಸಂಸಾರಿಕ ವಿಚಾರಗಳೇ ಬೇಕಾಗಿರುವಂಥದ್ದು. ಈಗ ಪ್ರಪಂಚದಾದ್ಯಂತ ತುಂಬಿರುವಂಥದ್ದು ಇದೆ. ನಾವು ಸಿನಿಮಾಗಳಲ್ಲಿ, ಧಾರಾವಾಹಿಗಳಲ್ಲಿ ಏನು ಕಾಣ್ತೇವೆ, ಇದೇ ಕಥೆಗಳನ್ನ ಕಾಣುವಂಥದ್ದು. ಯಾರಿಗೋ ಏನೋ ಕಷ್ಟ ಬಂತು, ಅವರೇನೋ ಸಮಸ್ಯೆ ಬಂದಾಗ ಈ ರೀತಿಯಾಗಿ ಮಾಡಿದ್ರು, ಆಮೇಲೆ ಏನೋ ಅದರಲ್ಲಿ ಒಬ್ಬ ರಾಕ್ಷಸ ಇರ್ತಾನೆ, ಇನ್ನೊಬ್ಬ ನಾಯಕನಿರ್ತಾನೆ. ಹೀಗೆ ಈ ರೀತಿಯಾದಂತಹ ಕಥೆಗಳೇ ಜನರಿಗೆ ಇಷ್ಟವಾಗುವಂತಹದ್ದು. ಅದೇ ಕಾರಣಕ್ಕೋಸ್ಕರ ಮಹಾಭಾರತವನ್ನ ಬಹಳ ಆಕರ್ಷಕವಾಗಿ, ನೀವು ಮಹಾಭಾರತವನ್ನ ಒಮ್ಮೆ ಓದ್ಲಿಕ್ಕೆ ಪ್ರಾರಂಭಿಸಿದ್ರೆ ಆದ್ಮೇಲೆ ಅದು ಮುಂದುವರಿಸ್ತಾ ಹೋಗ್ತದೆ, ಓದಿಸ್ತಾ ಹೋಗ್ತದೆ. ಅಷ್ಟೊಂದು ಆಕರ್ಷಕವಾಗಿ ಅದು ನಮಗೆ ಕಾಣುತ್ತದೆ. ಅಂತಹ ಮಹಾಭಾರತವನ್ನ ಕೊಡುವ ಮುಖಾಂತರ ಆ ಭಗವಂತನ ಮಹಿಮೆಯನ್ನ ಸ್ವಲ್ಪ ಪ್ರಮಾಣದಲ್ಲಿ ತಿಳಿಸಿಕೊಡುವಂತಹದ್ದು ಇಲ್ಲಿ ವೇದವ್ಯಾಸರ ಒಂದು ಗುರಿಯಾಗಿತ್ತು.
ಧರ್ಮ ಅರ್ಥ ಕಾಮ ಮೋಕ್ಷಗಳ ಕುರಿತಾಗಿ, ವರ್ಣಾಶ್ರಮ ಧರ್ಮದ ಕುರಿತಾಗಿ, ಚತುರ್ವಿಧ ಪುರುಷಾರ್ಥ, ವರ್ಣಾಶ್ರಮ ಇತ್ಯಾದಿಗಳ ಒಂದು ಪ್ರಾಮುಖ್ಯತೆಯನ್ನು ತಿಳಿಸಿಕ್ಕೋಸ್ಕರ ಈ ರೀತಿಯಾಗಿ ಮಹಾಭಾರತವನ್ನ ರಚಿಸಿರುವಂತಹದ್ದು. ಆದರೆ ಕೃಷ್ಣ ಕಥೆಯ ಒಂದು ಪ್ರಾಮುಖ್ಯತೆ ಏನು ಅದನ್ನ 13ನೇ ಶ್ಲೋಕದಲ್ಲಿ ನಾವು ಕಾಣಬಹುದು. ಸಾ ಶ್ರದ್ಧಾನಸ್ಯ ವಿವರ್ಧಮಾನ ವಿರಕ್ತಿಮನ್ಯತ್ರ ಕರೋತಿ ಪುಂಸ ಹರೇ ಪದಾನುಸ್ಮೃತಿ ನಿವೃತ್ತಸ್ಯ ಸಮಸ್ತ ದುಃಖಾಪ್ಯಯಮಾಶು ಧತ್ತೆ. ಚಂದ್ರಿಕಾ ಮಾತಾಜಿ. ಅಂತಹ ವಿಷಯಗಳನ್ನು ನಿರಂತರವಾಗಿ ಆಸಕ್ತಿಯಿಂದ ಕೇಳಲು ನಿರತರಾದಾಗ ಕೃಷ್ಣ ಕಥೆಯು ಅನ್ಯ ವಿಷಯಗಳಲ್ಲಿ ಕ್ರಮೇಣ ಅನಾಸಕ್ತಿಯನ್ನು ಹೆಚ್ಚಿಸುತ್ತದೆ. ಪ್ರಭು ಶ್ರೀ ಕೃಷ್ಣನ ಪಾದ ಕಮಲಗಳ ಸತತ ಸ್ಮರಣೆಯಿಂದಾಗಿ ದಿವ್ಯಾನಂದವನ್ನು ಪಡೆದ ಭಕ್ತನು ತನ್ನ ಎಲ್ಲಾ ದುಃಖಗಳನ್ನು ಶೀಘ್ರವಾಗಿ ಪರಿಹರಿಸಿಕೊಳ್ಳುತ್ತಾನೆ. ಹರೇ ಕೃಷ್ಣ. ಇದು ಭಗವಂತನ ಕೃಷ್ಣ ಕಥೆ ಅಂದ್ರೆ ಶ್ರೀಮದ್ ಭಾಗವತ, ಭಗವದ್ಗೀತೆ ಇತ್ಯಾದಿ ಶಾಸ್ತ್ರಗಳನ್ನ, ಗ್ರಂಥಗಳನ್ನ ಅಧ್ಯಯನ ಮಾಡುವುದರಿಂದ ಉಂಟಾಗುವಂತಹ ಒಂದು ಪ್ರಯೋಜನ, ಶ್ರುತಿ ಫಲ ಅಂತ ಹೇಳ್ತೇವೆ. ಇದು ಹೇಗೆ ಅಂತ ಹೇಳಿದ್ರೆ ಅನ್ಯ ವಿಷಯಗಳಲ್ಲಿ ಅನಾಸಕ್ತಿಯನ್ನ ಹೆಚ್ಚಿಸುತ್ತದೆ. ಕೃಷ್ಣ ಕಥೆಯನ್ನ ಕೇಳಿದ್ರೆ ಅನ್ಯ ಕಥೆಯನ್ನ ಕೇಳುವಂತಹ ಆಸಕ್ತಿ ನಮಗೆ ಉಳಿಯುವುದಿಲ್ಲ, ಅದು ದೂರವಾಗ್ತದೆ. ಯಾಕಂದ್ರೆ ಕೃಷ್ಣನಿಗೂ ಕೃಷ್ಣನ ವಿಚಾರಗಳಿಗೂ, ಕೃಷ್ಣನ ಹೆಸರು, ಕೃಷ್ಣನ ಕಥೆ ಇತ್ಯಾದಿ ಯಾವುದಕ್ಕೂ ಕೂಡ ವ್ಯತ್ಯಾಸ ಇಲ್ಲ. ನಾವು ಕೃಷ್ಣ ಕಥೆಯನ್ನ ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಆ ಶ್ರೀಕೃಷ್ಣನೇ ನಮ್ಮ ಹೃದಯದಲ್ಲಿ ಬಂದು ನೆಲೆಸ್ತಾನೆ. ಕೃಷ್ಣನು ಸೂರ್ಯನಿಗೆ ಸಮಾನನಾಗಿದ್ದಾನೆ. ಜಹ ಕೃಷ್ಣ ತಾಹನಾಹಿ ಮಾಯರ ಅಧಿಕಾರ, ಕೃಷ್ಣ ಸೂರ್ಯ ಸಮ ಮಾಯಾ ಅಹಯ ಅಂಧಕಾರ. ಹೀಗೆ ಸೂರ್ಯನು ಬಂದಾಗ ಬೆಳಕು ಬಂದಾಗ ಕತ್ತಲೆಯು ದೂರವಾಗುವ ರೀತಿಯಲ್ಲಿಯೇ ಶ್ರೀಕೃಷ್ಣನು ನಮ್ಮ ಹೃದಯಕ್ಕೆ ಬಂದ ಕೂಡಲೇ ಈ ಮಾಯೆ ಮೋಹಗಳೆಲ್ಲ ದೂರವಾಗಿ ನಮಗೆ ಇದ್ದದ್ದು ಇದ್ದಂತೆ ಕಾಣುತ್ತದೆ. ಆ ರೀತಿಯಾದಂತಹ ಒಂದು ಜ್ಞಾನವನ್ನು ನಾವು ಬೆಳೆಸಿಕೊಂಡು ವೈರಾಗ್ಯವನ್ನ, ಈ ಭಕ್ತಿ ಜ್ಞಾನ ವೈರಾಗ್ಯಗಳನ್ನ ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ಭಗವದ್ಗೀತೆಯನ್ನ ಓದಿದಾಗ ಸಾಕ್ಷಾತ್ತಾಗಿ ಶ್ರೀಕೃಷ್ಣನ ಮುಖದರ್ಶನ ಮಾಡಿದಂತೆಯೇ ಆಗುತ್ತದೆ ಅಂತ ಹೇಳಿ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ. ಈ ರೀತಿಯಾದಂತಹ ಕೃಷ್ಣ ಕಥಾಶ್ರವಣವನ್ನ ನನಗೆ ಮಾಡಿಸಿ ಅಂತ ಹೇಳಿ ಇಲ್ಲಿ ವಿದುರನು ಪ್ರಶ್ನೆಯನ್ನ ಅಥವಾ ವಿನಂತಿಯನ್ನ ಮಾಡಿಕೊಳ್ತಾ ಇರುವಂತದ್ದು. ಕೇಳ್ತಾ ಇರುವಂತಹ ಪ್ರಶ್ನೆ ನಮಗೋಸ್ಕರ, ನಾವು ಕೂಡ ಇದರ ಒಂದು ಫಲವನ್ನ ಪಡೆಯಲಿಕ್ಕೆ ಸಾಧ್ಯ ಇದೆ. ವಿದುರನಿಗೆ ಉತ್ತರವನ್ನ ಕೊಡುವ ಮುಖಾಂತರವಾಗಿ ಮೈತ್ರೇಯರು ನಮಗೆಲ್ಲರಿಗೂ ಕೂಡ ಕೃಷ್ಣ ಕಥೆಯನ್ನ ತಿಳಿಸಿಕೊಡ್ತಾ ಇದ್ದಾರೆ. ಆದ್ರೂ ಕೂಡ ಕೃಷ್ಣ ಕಥೆಯನ್ನ ಯಾರು ಇಷ್ಟಪಡುವುದಿಲ್ಲ ಅನ್ನುವುದನ್ನ 14ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ತಾಂಚೋಚ್ಯ ಶೋಚ್ಯಾನ ವಿದೋನು ಶೋಚೆ ಹರೇ ಕಥಾಯಾಂ ವಿಮುಖಾಘ ಅನಘೇನ ಕ್ಷಣೋತಿ ದೇವೋ ನಿಮಿಷಸ್ತು ದೇಶ ಮಾಯಾವೃಥಾವಾದ ಗತಿ ಸ್ಮೃತೀನಾಂ. ಶುಭ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮುನಿಗಳೇ, ಪಾಪ ಕಾರ್ಯಗಳನ್ನು ಆಚರಿಸುತ್ತಾ ದಿವ್ಯ ವಿಚಾರಗಳಿಂದ ದೂರವಿರುತ್ತಾ ಮಹಾಭಾರತದ ನಿಜವಾದ ಉದ್ದೇಶವನ್ನು, ಭಗವದ್ಗೀತೆಯನ್ನು ಅರಿಯದಿರುವ ಜನರಿಗಾಗಿ ಕೆಲವರು ಮರುಕಪಡುತ್ತಾರೆ. ಹಾಗೆ ಕನಿಕರಿಸುವವರ ಬಗೆಗೂ ನಾನು ಮರುಕಪಡುತ್ತೇನೆ. ಏಕೆಂದರೆ ಅವರು ಊಹಾತ್ಮಕ ಚಿಂತನೆ, ಜೀವನದ ಅಂತಿಮ ಧ್ಯೇಯದ ತತ್ವ ಮತ್ತು ನಾನಾ ಬಗೆಯ ವಿದ್ಯುಕ್ತ ಕಾರ್ಯಗಳ ಆಚರಣೆ ಇವುಗಳನ್ನು ಮಂಡಿಸುವುದರಲ್ಲಿಯೇ ತಮ್ಮ ಆಯುಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಎರಡು ರೀತಿಯಾದಂತಹ ಜನರನ್ನ ತಿಳಿಸ್ತಾ ಇದ್ದಾರೆ. ಒಂದು ಪಾಪ ಕಾರ್ಯಗಳನ್ನ ಆಚರಿಸುವಂತಹ ಜನರು, ಇನ್ನೊಂದು ಊಹಾತ್ಮಕ ಚಿಂತಕರು ಅಂತ ಹೇಳಿ ಎರಡು ರೀತಿಯಾದಂತಹ ಜನರನ್ನ ಹೇಳ್ತಾರೆ. ಇಲ್ಲಿ ಪಾಪ ಕಾರ್ಯಗಳನ್ನ ಆಚರಿಸುವಂತಹ ಜನರ ಬಗ್ಗೆ ಊಹಾತ್ಮಕ ಚಿಂತಕರು ಮರುಕಪಡುತ್ತಾರೆ. ಆದ್ರೆ ಇಲ್ಲಿ ವಿದುರನು ಆ ಇಬ್ಬರಿಗೂ ಕೂಡ ನಾನು ಮರುಕಪಡ್ತೇನೆ ಅಂತೇಳಿ ಹೇಳ್ತಾ ಇದ್ದಾನೆ. ಯಾರು ಭಗವಂತನ ಕುರಿತಾಗಿ ಏನೂ ತಿಳಿದುಕೊಳ್ಳುವುದಿಲ್ಲ, ಭಗವದ್ಗೀತೆಯನ್ನು ಮಹಾಭಾರತವನ್ನು ತಿಳಿದುಕೊಳ್ಳುವುದಿಲ್ಲ, ಅಥವಾ ಅದರಲ್ಲಿರುವ ಭಗವದ್ಗೀತೆಯನ್ನು ಅರಿತುಕೊಳ್ಳಲಿಕ್ಕೆ ಪ್ರಯತ್ನ ಪಡುವುದಿಲ್ಲ, ಕೇವಲ ಪ್ರಾಣಿಗಳಂತೆ ಜೀವನವನ್ನು ನಡೆಸ್ತಾ ಇದ್ದಾರೆ, ಅಂತಹವರ ಬಗ್ಗೆಯೂ ನನಗೆ ಮರುಕ ಇದೆ. ಮತ್ತು ಆ ರೀತಿಯಾದಂತಹ ಪಾಪ ಕಾರ್ಯಗಳನ್ನು ಮಾಡುವಂತಹ ಜನರ ಬಗ್ಗೆ ಮರುಕ ಪಡುವಂತಹ ಊಹಾತ್ಮಕ ಚಿಂತಕರು ಯಾರಿದ್ದಾರೆ ಅವರ ಬಗ್ಗೆಯೂ ನನಗೆ ಮರುಕ ಇದೆ. ಅಂದ್ರೆ ಇಲ್ಲಿ ಕೇವಲ ಆಧ್ಯಾತ್ಮದ ಬಗ್ಗೆ ಅಥವಾ ಮಹಾಭಾರತವನ್ನ ತೆಗೆದುಕೊಂಡು ಅದರಲ್ಲಿರುವಂತಹ ಭೌತಿಕವಾದಂತಹ ವಿಚಾರಗಳ ಬಗ್ಗೆ ಅದರಲ್ಲೇ
ಆನಂದವನ್ನ ಪಡೆಯುವವರು, ಭಗವದ್ಗೀತೆಯಂತಹ ಅಥವಾ ಕೃಷ್ಣ ಕಥೆಯಂತಹ ವಿಚಾರಗಳನ್ನು ದೂರ ಇಡುವಂತಹ ವ್ಯಕ್ತಿಗಳ ಬಗ್ಗೆಯೂ ನಾನು ಮರುಕವನ್ನ ಪಡ್ತೇನೆ. ಯಾಕಂದ್ರೆ ಅಂತಹ ವಿಚಾರಗಳಲ್ಲಿ ಆ ಎರಡು ರೀತಿಯಾದಂತಹ ಎರಡು ವರ್ಗದ ಜನರು ತಮ್ಮ ಆಯುಷ್ಯವನ್ನ ವ್ಯರ್ಥವಾಗಿ ಕಳೆದುಕೊಳ್ತಾ ಇದ್ದಾರೆ. ನಿರಾಕಾರವಾದಿಗಳಿಗೆ ಕೃಷ್ಣನ ವಿಚಾರ ಕೇಳುವ ಅಗತ್ಯವೂ ಇಲ್ಲ. ಅಂತಹ ವ್ಯಕ್ತಿಗಳು ಪ್ರಥಮ ವರ್ಗದ ಶುದ್ಧ ಭಕ್ತರ ಕನಿಕರಕ್ಕೆ ಪಾತ್ರರಾಗುತ್ತಾರೆ. ಯಾರು ಭಗವಂತನ ಶುದ್ಧ ಭಕ್ತರಿದ್ದಾರೆ ಅವರು ಈ ಎರಡೂ ವರ್ಗದ ಜನರಿಗೆ ದಯೆಯನ್ನ ತೋರಿಸ್ತಾ ಇದ್ದಾರೆ. ಕೊನೆಯದಾಗಿ ಈ ಶ್ರೀಮದ್ ಭಾಗವತ ಯಾವ ರೀತಿಯಾಗಿ ಎಲ್ಲಾ ಶಾಸ್ತ್ರಗ್ರಂಥಗಳ ಸಾರ ಅಂತ ಹೇಳುವುದರ ಮುಖಾಂತರವಾಗಿ ವಿದುರನು ತನ್ನ ಮಾತುಗಳನ್ನ ಮುಗಿಸುವಂತಹದ್ದು ಮುಂದಿನ 2 ಶ್ಲೋಕಗಳಲ್ಲಿ. ತದಸ್ಯ ಕೌಶಾರವ ಶರ್ಮ ಧಾತು ಹರೇ ಕಥಾಮೇವ ಕಥಾಸು ಸಾರಂ ಉದ್ಧೃತ್ಯ ಪುಷ್ಪೇಭ್ಯ ಇವಾರ್ಥ ಬಂಧೋ ಶಿವಾಯನ ಕೀರ್ತಯ ತೀರ್ಥ ಕೀರ್ತೆ. ಅರ್ಚನಾ ಮಾತಾಜಿ. ಹರೇ ಕೃಷ್ಣ. ಮೈತ್ರೇಯರೇ, ದುಃಖಿತ ಸ್ನೇಹಿತರೆ, ಪರಮ ಪ್ರಭುವಿನ ಮಹಿಮೆಗಳೇ ಜಗತ್ತಿನ ಎಲ್ಲೆಡೆಯ ಜನರಿಗೆ ಶುಭವನ್ನುಂಟು ಮಾಡಬಲ್ಲವು. ಆದ್ದರಿಂದ ಜೇನುಹುಳುವು ಹೂಗಳಿಂದ ಜೇನನ್ನು ಸಂಗ್ರಹಿಸುವಂತೆ ಎಲ್ಲಾ ವಿಷಯಗಳ ಸಾರವಾದ ಕೃಷ್ಣನ ವಿಷಯಗಳನ್ನು ವರ್ಣಿಸಿ. ಇಲ್ಲಿ ಜೇನುಹುಳಕ್ಕೆ ಹೂವಿನಿಂದ ಆ ಒಂದು ಮಕರಂದವನ್ನ ಸೆಳೆಯುವಂತಹದ್ದು ಅಥವಾ ಸ್ವೀಕರಿಸುವಂತಹದ್ದು ಅದು ಬಹಳ ಇಷ್ಟವಾದಂತಹ ಸಂಗತಿ. ಅದೇನು ತುಂಬಾ ಕಷ್ಟಪಟ್ಟು ಮಾಡುವಂತಹ ಕಾರ್ಯ ಅಲ್ಲ. ಅದೇ ರೀತಿಯಾಗಿ ಶ್ರೀಕೃಷ್ಣನ ಕುರಿತಾಗಿ ನಾವು ಕೇಳುವಂತಹ ಕೃಷ್ಣ ಕಥೆ ಏನಿದೆ ಅದು ಕೂಡ ನಾವು ತುಂಬಾ ಒಂದು ಕಹಿಯಾದಂತಹ ಔಷಧವನ್ನ ಸ್ವೀಕರಿಸಿದ ಹಾಗೆ ಅಲ್ಲ, ತುಂಬಾ ಕಷ್ಟಪಟ್ಟು ಮಾಡುವಂತಹ ಕಾರ್ಯವೂ ಅಲ್ಲ. ಅದನ್ನ ಆ ಒಂದು ಕೃಷ್ಣ ಕಥೆಯನ್ನು ನಾವು ಕೇಳುವಾಗ ಅಥವಾ ಹೇಳುವಾಗ ಅದನ್ನ ನಮ್ಮ ಜೀವನದಲ್ಲಿ ನೆನಪು ಮಾಡಿಕೊಳ್ಳುವಾಗ ಸ್ಮರಿಸುವಾಗ ನಮಗೆ ಪ್ರತಿ ಕ್ಷಣದಲ್ಲಿಯೂ ಕೂಡ ಆನಂದವೇ ದೊರಕ್ತದೆ. ಇದು ಹೇಗೆ ಅಂತ ಹೇಳಿದ್ರೆ, ಈಗ ಮಕ್ಕಳಿಗೆ ಶಾಲೆಗೆ ಹೋಗೋದು ಕಷ್ಟ, ಪರೀಕ್ಷೆಗಳು ಅಂತ ಹೇಳಿದ್ರೆ ಭಯ, ಅವರಿಗೆ ಆಟ ಆಡುವುದು ಅಂತ ಹೇಳಿದ್ರೆ ಬಹಳ ಖುಷಿ. ಅಂತ ಮಕ್ಕಳಿಗೆ ನೀವು ಹೋಗಿ, ಮಕ್ಕಳೇ ನೀವು ಆಟ ಆಡ್ತಾನೆ ಇರಿ, ನೀವು ಜೀವನ ಪೂರ್ತಿ ನಿಮಗೆ ಆಟವನ್ನೇ ಆಡ್ತಾ ಇರಿ, ಆಟ ಆಡುವುದರ ಮುಖಾಂತರವೇ ನಿಮ್ಮ ಜೀವನ ಸಾರ್ಥಕವಾಗ್ತದೆ ಅಂತ ಹೇಳಿ ಯಾರಿಗಾದ್ರೂ ಹೇಳಿದ್ರೆ ಅವರಿಗೆ ಎಷ್ಟು ಖುಷಿ ಆಗ್ತದೆ. ಆ ರೀತಿಯಾಗಿ ಇಲ್ಲಿ ಶ್ರೀಮದ್ ಭಾಗವತವು ನಮ್ಮ ಜೀವನವನ್ನ ಸರಳಗೊಳಿಸ್ತಾ ಇದೆ. ನಾವು ಭೌತಿಕವಾಗಿ ಏನನ್ನಾದ್ರೂ ಪಡಿಬೇಕು, ಏನಾದ್ರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಬಹಳಷ್ಟು ತ್ಯಾಗವನ್ನ ಮಾಡಬೇಕಾಗ್ತದೆ. ನಮಗೆ ಇಷ್ಟವಾದದ್ದನ್ನ ಬಿಡಬೇಕಾಗ್ತದೆ, ಕಷ್ಟವಾದದ್ದನ್ನ ಮಾಡಬೇಕಾಗ್ತದೆ. ಆದ್ರೆ ಭಗವಂತನ ಭಕ್ತರು ನಮಗೆ ಎಷ್ಟೊಂದು ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಜೇನಿನ ಹುಳುಗಳು ಹೂವಿನಿಂದ ಜೇನನ್ನು ಸಂಗ್ರಹಿಸಿದಷ್ಟು ಸುಲಭವಾಗಿ ನಾವು ಭಕ್ತಿಯನ್ನ ಮಾಡಲಿಕ್ಕೆ ಒಂದು ದಾರಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಬದ್ಧಾತ್ಮರು ಅಂದ್ರೆ ಭೌತಿಕವಾಗಿ ಬಾಧಿತರಾದ ಬದ್ಧಾತ್ಮರು ಹೆಚ್ಚು ಕಡಿಮೆ ಪರಮಪ್ರಭುವಿನ ವಿಷಯದಲ್ಲಿ ವಿಮುಖರಾಗಿರ್ತಾರೆ. ಯಾಕಂದ್ರೆ ಅವರಲ್ಲಿ ಕೆಲವರು ಭಗವಂತನ ಅಸ್ತಿತ್ವವನ್ನೇ ನಂಬುವುದಿಲ್ಲ, ಇನ್ನು ಕೆಲವರು ಪ್ರಭುವಿನ ನಿರಾಕಾರ ಲಕ್ಷಣಗಳನ್ನು ಮಾತ್ರ ನಂಬುತ್ತಾರೆ. ಈ ಎರಡೂ ಸಂದರ್ಭಗಳಲ್ಲೂ ಭಗವಂತನನ್ನು ಅವರು ಕೇಳುವುದಿಲ್ಲ ಅಥವಾ ಭಗವಂತನ ಬಗ್ಗೆ ಅವರು ಏನನ್ನು ತಿಳಿದುಕೊಳ್ಳುವುದಿಲ್ಲ. ನಾಸ್ತಿಕವಾದಿಗಳು, ನಿರಾಕಾರವಾದಿಗಳು ಇವರು ಈ ವಿಷಯಗಳ ಅಂದ್ರೆ ಭಗವಂತನ ಕಥಾಸಾರದನ್ನ ನಿರಾಕರಿಸ್ತಾರೆ. ಆದ್ರೆ ಯಾರು ವಿದುರನಂತಹ ಶುದ್ಧ ಭಕ್ತರಿರ್ತಾರೋ ಅವರು ಲೌಕಿಕ ಮತ್ತು ಊಹಾತ್ಮಕ ಚಿಂತಕರು ಇಬ್ಬರು ವಿಷಯಗಳಲ್ಲೂ ಈ ವಿಷಯಗಳು ಎಲ್ಲ ರೀತಿಗಳಲ್ಲೂ ನಿರುಪಯುಕ್ತವಾಗಿರುತ್ತದೆ. ವಿದುರನಂತಹ ಶುದ್ಧ ಭಕ್ತರಿಗೆ ಲೌಕಿಕ ಮತ್ತು ಊಹಾತ್ಮಕ ಚಿಂತಕರ ವಿಷಯಗಳು ಅಂದ್ರೆ ಆಗ್ಲೇ ಹೇಳಿದ ಹಾಗೆ ಭೌತಿಕವಾದಂತಹ ಸಾಹಿತ್ಯಗಳು ಹಾಗೂ ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧ ಪುರುಷಾರ್ಥಗಳ ಬಗ್ಗೆ ಅಥವಾ ವರ್ಣಾಶ್ರಮದ ಬಗ್ಗೆ ತಿಳಿಸುವಂತಹ ವಿಚಾರಗಳು ಶುದ್ಧ ಭಕ್ತರಿಗೆ ನಿರುಪಯುಕ್ತವಾಗಿರುತ್ತದೆ. ಆದ್ದರಿಂದ ವಿದುರನು ಬೇರೆ ಏನೂ ಬೇಡ, ಎಲ್ಲ ವಿಷಯಗಳ ಸಾರವಾದ ಶ್ರೀಕೃಷ್ಣನ ವಿಚಾರಗಳನ್ನು ಮಾತ್ರ ಹೇಳಿ ಅಂತ ಹೇಳ್ತಾ ಮೈತ್ರೇಯರನ್ನ ಪ್ರಾರ್ಥನೆ ಮಾಡ್ತಾ ಮೈತ್ರೇಯರಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ವಿದುರನು ಹೇಳುವಂತಹ ಕೊನೆಯ ಮಾತು, ಎಲ್ಲಿಂದ ಪ್ರಾರಂಭಿಸಬೇಕು? ಪುರುಷಾವತಾರದಿಂದಲೇ ಪ್ರಾರಂಭ. ಸೃಷ್ಟಿಯ ಕಾರ್ಯ ಸರ್ಗದಿಂದಲೇ ಈಗ ಮತ್ತೆ ಮೈತ್ರೇಯರು
ತಮ್ಮ ಮಾತುಗಳನ್ನ ಮುಂದುವರಿಸ್ತಾರೆ. ಶ್ರೀಮದ್ ಭಾಗವತದ ಪ್ರಾರಂಭದಲ್ಲಿಯೂ ಕೂಡ ನಾವು ನೋಡಿದ್ದೇವೆ ಹೇಗೆ ಪರೀಕ್ಷಿತ ಮಹಾರಾಜನು ಶುಕದೇವ ಗೋಸ್ವಾಮಿಗಳಲ್ಲಿ ಪ್ರಶ್ನೆಗಳನ್ನ ಕೇಳಿದಾಗ ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜನನ್ನ ಅಭಿನಂದಿಸ್ತಾರೆ. ಪರ್ಯಾನೇಶತೆಯ ಪ್ರಶ್ನ ಅಂತ ಹೇಳಿ, ನೀನು ತುಂಬಾ ಉತ್ತಮವಾದಂತಹ ಪ್ರಶ್ನೆಯನ್ನ ಕೇಳಿದೆ ಅಂತ ಹೇಳಿ. ಹಾಗೆ ಮೈತ್ರೇಯರು ಕೂಡ ಇಲ್ಲಿ ವಿದುರನಿಗೆ ಅದೇ ರೀತಿಯಾದಂತಹ ಮಾತುಗಳನ್ನ ಹೇಳುವಂತಹದ್ದು. 16ನೆಯ ಶ್ಲೋಕ. ಸಾ ವಿಶ್ವಜನ್ಮ ಸ್ಥಿತಿ ಸಂಯಮಾರ್ಥೆ ಕೃತಾವತಾರ ಪ್ರಗೃಹೀತ ಶಕ್ತಿ ಚಕಾರ ಕರ್ಮಾಣಿ ನತಿ ಪೂರುಷಾಣಿ ಯಾನೀಶ್ವರ ಕೀರ್ತಯತಾನಿ ಮಹ್ಯಂ. ಚಿತ್ರ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪರಮ ನಿಯಂತ್ರಕನ ಅತಿ ಮಾನವ ದಿವ್ಯ ಕಾರ್ಯಗಳ ಗುಣಗಾನ ಮಾಡಿ ದೇವೋತ್ತಮ ಪುರುಷನು ಸಕಲ ಶಕ್ತಿಯಿಂದ ಪೂರ್ಣನಾಗಿ ವಿಶ್ವ ಸೃಷ್ಟಿಯ ಪೂರ್ಣ ಅಭಿವ್ಯಕ್ತಿ ಮತ್ತು ಪೋಷಣೆಗಾಗಿ ಧರಿಸಿದ ಅವತಾರಗಳ ವಿಚಾರವನ್ನು ಹಾಡಿರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹೀಗೆ ಶ್ರೀಕೃಷ್ಣನ ವಿಚಾರವನ್ನ ಕೇಳಲಿಕ್ಕೋಸ್ಕರ ಬಹಳ ಕಾತರನಾಗಿರುವಂತಹ ವಿದುರನಿಗೆ ಮುಂದಕ್ಕೆ ಮೈತ್ರೇಯರು ಬಹಳ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಯಾಕಂದ್ರೆ ಭಗವಂತನ ಕುರಿತಾಗಿ ಹೇಳುವುದರಿಂದ ಮೈತ್ರೇಯರಿಗೂ ಕೂಡ ಬಹಳ ಪ್ರಯೋಜನ ಇದೆ. ಮತ್ತೆ ಅದನ್ನ ಕೇಳಿಸಿಕೊಳ್ಳುವಂತಹ ವ್ಯಕ್ತಿಯಾದಂತಹ ವಿದುರನಂತಹ ಭಕ್ತರು, ಶುದ್ಧ ಭಕ್ತರು ಸಿಕ್ಕಿರುವಂತದ್ದು ಮೈತ್ರೇಯರಿಗೆ ಬಹಳ ಸಂತೋಷವಾದಂತಹ ವಿಚಾರವಾಗಿದೆ. ಭಗವಂತನ ಕುರಿತಾಗಿ ಸ್ವಲ್ಪ ಜನ ಒಟ್ಟಿಗೆ ಸೇರಿ ಚರ್ಚೆಯನ್ನ ಮಾಡ್ತಾರೆ, ಭಗವಂತನ ಕುರಿತಾಗಿ ಹಾಡ್ತಾರೆ ಅಂತ ಹೇಳಿದ್ರೆ ಅದು ಬಹಳ ಅದು ಸಾಮಾನ್ಯವಲ್ಲ. ಎಲ್ಲರಿಗೂ ಆ ಒಂದು ಅವಕಾಶ ಸಿಗುವಂತಹದ್ದಲ್ಲ. ಬಹಳ ಪುಣ್ಯವನ್ನ ಮಾಡಿರುವವರಿಗೆ ಅಥವಾ ಭಗವಂತನ ಭಕ್ತಿಯನ್ನ ಮಾಡಿರುವವರಿಗೆ ಮಾತ್ರ ಈ ಒಂದು ಅವಕಾಶವು ದೊರಕ್ತದೆ. ಅಂತಹ ಒಂದು ಸಂದರ್ಭ ಇಲ್ಲಿ ಬಂದಿದೆ. ಹೀಗೆ ವಿದುರ ಮೈತ್ರೇಯರ ಸಂವಾದದ ಮುಖಾಂತರವಾಗಿ ನಾವು ಕೂಡ ಭಗವಂತನ ಕುರಿತಾಗಿ ತಿಳಿದುಕೊಳ್ಳುವಂತಹ ಒಂದು ಅವಕಾಶವನ್ನ ಪಡೀತಾ ಇದ್ದೇವೆ. ಹೀಗೆ ಮೈತ್ರೇಯರನ್ನ ಶ್ಲಾಘಿಸಿದ ನಂತರ, ಅಭಿನಂದಿಸಿದ ನಂತರ ಮೈತ್ರೇಯರು ಸೃಷ್ಟಿ ಪ್ರಕ್ರಿಯೆಯ ಬಗ್ಗೆ ತಮ್ಮ ವಿವರಣೆಯನ್ನ ಕೊಡ್ತಾರೆ. ಇಲ್ಲಿಯೂ ಕೂಡ ಹೇಗೆ ಕಾರಣೋದಕಶಾಹಿ ವಿಷ್ಣುವಿನಿಂದ ಈ ಮಹತ್ತತ್ವದ ಸೃಷ್ಟಿ, ಪಂಚಮಹಾಭೂತಗಳು, ತನ್ಮಾತ್ರೆಗಳು, ಇಂದ್ರಿಯಗಳು, ಇವುಗಳೆಲ್ಲ ವಿಚಾರಗಳನ್ನ ತಿಳಿಸ್ತಾ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ವಿಚಾರಗಳು, 3 ಗುಣಗಳು ಹಾಗೂ ಅವುಗಳಿಗೆಲ್ಲ ಅಭಿಮಾನಿ ದೇವತೆಗಳನ್ನೆಲ್ಲ ವಿವರಿಸಿದ ನಂತರ ಆ ದೇವತೆಗಳು ಹೇಗೆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿದರು, ಯಾವ ಕಾರಣಕ್ಕೋಸ್ಕರ ದೇವತೆಗಳು, ಸೃಷ್ಟಿಯಾದಂತಹ ದೇವತೆಗಳು ಭಗವಂತನ ಕುರಿತಾಗಿ ಪ್ರಾರ್ಥನೆಯನ್ನ ಮಾಡಿದ್ರು ಇತ್ಯಾದಿ ವಿಚಾರಗಳನ್ನ ನಾವು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳಿಕ್ಕಿದ್ದೇವೆ. ಅದನ್ನ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಇಲ್ಲಿ ವಿರಾಮವನ್ನು ಕೊಡ್ತಾ ಇದ್ದೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ ನೋಡೋಣ. ಹರೇ ಕೃಷ್ಣ.